ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಸತ್ಯಪ್ರಮೋದಗುರುರಾಟ್ ಆಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇಯರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಂ ಮಾಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಠಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥಪ್ರದೆ ಅಸ್ಮಿನ್ ಗ್ರಹಣ ವಿಷಯ ಅಧಿಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಚಂದ್ರಗ್ರಹಣ, ಸಾಯಂಕಾಲ ಸೂರ್ಯಾಸ್ತದ ವೇಳೆಯಲ್ಲೇ ಚಂದ್ರಗ್ರಹಣ ಆಗ್ತಾ ಇದೆ ಅನ್ನುವ ಬಗ್ಗೆ, ಈ ಗ್ರಹಣ ಎಷ್ಟು ಗಂಟೆಗೆ ಆಗ್ತದೆ, ಇದಕ್ಕೆ ಅಂಗುಲ್ಯ ಗ್ರಹಣ ಅಂತ ಯಾಕೆ ಕರೀತಾರೆ, ಈ ಸಮಯದಲ್ಲಿ ಯಾವ ರಾಶಿಗಳಿಗೆ ಅನಾನುಕೂಲತೆ ಉಂಟಿದೆ, ಅವ್ರು ಏನು ಮಾಡಬೇಕು ಇತ್ಯಾದಿಗಳ ಬಗ್ಗೆ, ಇದರ ಬಗ್ಗೆ ವಿವರಣೆಯನ್ನು ಮಾಡಿದಾಗ ಬಹಳ ಜನ ಕೇಳಿದ್ದಾರೆ. ಸುಮಾರು 1,500,000ಕ್ಕಿಂತಲೂ ಹೆಚ್ಚು ಜನ ವಿಷಯವನ್ನು ಕೇಳಿದ್ದಾರೆ. ಅದರ ಜೊತೆಗೆ ಪ್ರಶ್ನೆಯೂ ಕೂಡ ಬಂದಿದೆ. ಕೆಲವರು ಹೇಳಿದ್ದಾರೆ, ಇಲ್ಲ ಇದನ್ನು ಇನ್ನೂ ಸ್ವಲ್ಪ ನಮಗೆ ಸ್ಪಷ್ಟವಾಗಿ ಹೇಳಿ, ನಾವೇನು ಮಾಡಬೇಕು. ಇನ್ನು ಕೆಲವರು ಪ್ರಶ್ನೆ ಮಾಡಿದ್ದಾರೆ, ಆಕಾಶದಲ್ಲಿ ಗ್ರಹಗಳೆಲ್ಲ ಅನಾನುಕೂಲತೆ ಆದರೆ ನಮಗೇನು ಸಂಬಂಧ. ಮತ್ತೊಬ್ಬರು ಕೇಳಿದ್ದಾರೆ, ಗ್ರಹಗಳ ದೇವತೆಗಳಿಗೆ ಇಷ್ಟು ಅಧಿಕಾರವಿದೆ, ಅವರು ನಮಗೆ ಯಾಕೆ ಪೀಡೆ ಕೊಡ್ತಾರೆ. ಆಗಲಿ, ಫಾಲ್ಗುನಿ ಸಿಂಹರಾಶಿಯ ಮೇಲೆ
ಆ ವೇಳೆಯಲ್ಲಿ ಗ್ರಹಣ ಆಗಿರಲಿ, ಆದರೆ ಅವ್ರು ನಮ್ಗೆ ಯಾಕೆ ಪೀಡೆ ಕೊಡಬೇಕು? ಅದಕ್ಕೆ ಸಾಮರ್ಥ್ಯ ಇದೆಯಾ? ಇನ್ನು ಕೆಲವರು ಕೇಳಿದ್ದಾರೆ 5 ನಿಮಿಷ, 10 ನಿಮಿಷ, 15 ನಿಮಿಷ ಪರ್ವಕಾಲ ಇದೆ, ಸ್ನಾನ ಮಾಡಲಿಕ್ಕೆ 5 ನಿಮಿಷ ಹಿಡಿತಾರೆ. ಹೋಗಲಿ, ಮನೆಯಲ್ಲಿ ಒಂದು 10 ಜನ 4-5 ಜನ ಇದ್ದಾರೆ, ಅವ್ರೇನು ಮಾಡಬೇಕು? ನದಿಗೆ ಹೋದರೆ ಎಲ್ಲರೂ ಒಂದೇ ಕಾಲಕ್ಕೆ ಆಗ್ತಾ ಮಾತು ಬೇರೆ. ನದಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬಾವಿಯಲ್ಲಿದ್ದರೂ ಕೂಡ ಬಾವಿಯಲ್ಲಿ ಒಬ್ಬರು ಇಬ್ಬರು ಏಕಕಾಲದಲ್ಲಿ ಸ್ನಾನ ಮಾಡ್ಬೋದು. ಸ್ನಾನ ಮಾಡೋದ್ರಲ್ಲೇ ಬಿಟ್ಟು ಗ್ರಹಣ ಮುಕ್ತಿ ಆಗೋದ್ರಿಂದಾಗಿ ಉಳಿದವರು ಏನು ಮಾಡಬೇಕು? ಆಚರಣೆ ಹೇಗೆ ಮಾಡಬೇಕು? ಹೀಗೆ ಪ್ರಾಕ್ಟಿಕಲ್ ಆಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಿಜವಾಗಿಯೂ ನಾನು ಇವತ್ತಿನ ದಿವಸ ಬಗ್ಗೆ ಕಾಮದಹನವೋ ಹೋಲಿಕಾ ದಹನವೋ ಅಂತನ್ನೋ ಬಗ್ಗೆ ಒಂದು ಬಹಳ ಅದ್ಭುತವಾದ ಪ್ರಶ್ನೆ ಬಂದಿದೆ. ನನ್ನ ಮಗಳೇ ಕೇಳಿದ್ದಾಳೆ, ಕಾಮನನ್ನು ಸುಡುವಷ್ಟು ನಾವು ಸಮರ್ಥರೆ? ಕಾಮ ಪರಮಾತ್ಮನ ಪುತ್ರ. ಕಾಮದಹನ ಅಂತನ್ಬೇಕೆ, ಹೋಲಿಕಾ ದಹನ ಅಂತನ್ಬೇಕೆ ಅನ್ನೋ ಬಗ್ಗೆ ನನ್ನ ಮಗಳೇ ಪ್ರಶ್ನೆಯನ್ನು ಮಾಡಿದ್ದಾಳೆ. ಇವತ್ತು ಆ ಬಗ್ಗೆ ನಾನು ಹೇಳಬೇಕಂತ ಮಾಡಿದ್ದೆ, ಆದರೆ ಗ್ರಹಣದ ಬಗ್ಗೆ ಬಹಳ ಜನ ಕೇಳಿದ್ದರಿಂದಾಗಿ ಆ ವಿಷಯ ನಾನು ನಾಳೆ ತೆಗೆದುಕೊಳ್ತೇನೆ. ಯಾವ ಗ್ರಹಗಳಿಗೆ, ವಿಶೇಷವಾಗಿ ಸಿಂಹ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ವೃಷಭ ರಾಶಿ. ಯಾಕೆ ಗ್ರಹಣದಲ್ಲಿ ಬದಿಯ ರಾಶಿ, 6ನೇ ರಾಶಿ, 8ನೇ ರಾಶಿ, ಇವುಗಳ ಮೇಲೆ ಅನಾನುಕೂಲತೆ ಉಂಟಾಗ್ತದೆ. ಆದ್ದರಿಂದಾಗಿ ಈ 4 ರಾಶಿಗಳ ಬಗ್ಗೆ ನಿನ್ನೆ ಹೇಳಿತ್ತು. ಈ ಗ್ರಹಗಳ ದುಷ್ಪರಿಣಾಮ ನನ್ನ ಮೇಲೆ ಆಗಬಾರ್ದು. ಈ ಗ್ರಹಗಳ ದುಷ್ಪರಿಣಾಮ ಆಗ್ತದೆ ಅಂತ ತಿಳ್ಕೊಂಡಂತಂದ್ರೆ ಆಗ ನಾವೇನು ಮಾಡೋದು? ಈಗ ದುಷ್ಪರಿಣಾಮ ಏನಾಗ್ತದೆ? ಯಾವ ದುಷ್ಪರಿಣಾಮ ಆಗ್ತದೆ ಅಂತಿಕೊಂಡಂತಂದ್ರೆ, ಇದು ಕೇತುಗ್ರಸ್ತ ಚಂದ್ರಗ್ರಹಣವಾಗಿದೆ. ಕೇತುಗ್ರಸ್ತ ಗ್ರಹಣದಾದ್ದರಿಂದಾಗಿ ಈ ಗ್ರಹಣದಿಂದ ಪೀಡೆ ಆಗುವವರಿಗೆ ಒಂದು ಮಾನಸಿಕ ಪೀಡೆ ಜಾಸ್ತಿ ಆಗ್ತದೆ, ಅಥವಾ ಬ್ರೈನ್ ಸಂಬಂಧಿಯಾಗಿರ್ತಕ್ಕಂಥ ಅನಾನುಕೂಲತೆ ಉಂಟಾಗಬಹುದು, ಇಲ್ಲ ಕಾಲುಗಳ ಬಗ್ಗೆ ಅನಾನುಕೂಲತೆ ಉಂಟಾಗಬಹುದು. ಹೀಗೇಕೆ ಅಂತ ತಿಳ್ಕೊಂಡಂತಂದ್ರೆ, ಚಂದ್ರಗ್ರಹಣ ಇರೋದ್ರಿಂದಾಗಿ ಚಂದ್ರ ನಮ್ಮ ಬ್ರೈನಿನ ದೇವತೆ, ಮನಸ್ಸು ಬುದ್ಧಿ ಎಲ್ಲ ಇಲ್ಲಿ ಬ್ರೈನಿನ ಕೆಲಸಗಳು. ಮಾನಸಿಕವಾದ ಬೌದ್ಧಿಕವಾದ ಅನೇಕ ಅನಾನುಕೂಲತೆಗಳು ಈ 4 ರಾಶಿಗಳಿಗೆ ಆಗಬಹುದು, ಮಧ್ಯಮ ರಾಶಿಗಳಿಗೂ ಆಗಬಹುದು. ಕೇತು 2 ಕಾಲಿನ ದೇವತೆ. ನಮ್ಮ ದೇಹದಲ್ಲಿ ಕೇತು ಕಾಲುಗಳಲ್ಲಿದ್ದಾನೆ. ಆದ್ದರಿಂದ ಕಾಲಿಗೆ ಸಂಬಂಧಿಸಿರ್ತಕ್ಕಂಥ ಅನಾನುಕೂಲತೆ ಉಂಟಾಗುವ ಸಾಧ್ಯತೆ ಇದೆ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ. ಸ್ಕಂದ ಪುರಾಣದ ಪ್ರಕಾರ ಎಡಗಣ್ಣಿನ ದೇವತೆ ಚಂದ್ರ, ನಮ್ಮ ಇಂದ್ರಿಯಗಳ ಮೇಲೆ ವಿಶೇಷವಾದ ಪರಿಣಾಮ ಮಾಡ್ತಕ್ಕಂಥವನು ಕೇತು. ಆದ್ದರಿಂದಾಗಿ
ಕಣ್ಣು ಮತ್ತು ಉಳಿದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಮೇಲೆ ಅನಾನುಕೂಲತೆ ಉಂಟಾಗಬಹುದು. ಸ್ಕಂದ ಪುರಾಣದ ಪ್ರಕಾರ ನಾವು ಈ ರೀತಿಯಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಲಿಕ್ಕೆ ಆಗ್ತದೆ. ಆದರೆ ಈ ಗ್ರಹಗಳ ಪೀಡೆ ಆಗಬಾರ್ದು ಅಂತ ಏನು ಮಾಡಬೇಕು? ಮತ್ಸ್ಯ ಪುರಾಣ ಹೇಳ್ತಾರೆ, ಗ್ರಹಾಗಾವ ನರೇಂದ್ರಾಶ್ಚ ಬ್ರಾಹ್ಮಣಾಶ್ಚ ವಿಶೇಷತಃ ಪೂಜಿತಾ ಪೂಜಯಂತೆ ನಿರ್ದಯಂತ ಅವಮಾನಿತಾ. ಗ್ರಹಗಳು ಅಂದರೆ ಗ್ರಹದ ಅಭಿಮಾನಿ ದೇವತೆಗಳು, ಹಸುಗಳು, ರಾಜರು, ಆನಂತರ ಆಚರಣಶೀಲರಾಗಿರ್ತಕ್ಕಂಥ ಬ್ರಾಹ್ಮಣರು, ಇವರನ್ನು ಪೂಜೆ ಮಾಡಿದರೆ ಪರಮಾತ್ಮ ಅವರಿಗೆಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತಾನೆ. ಇವರನ್ನು ಇಗ್ನೋರ್ ಮಾಡಿದರೆ, ಅಪಮಾನ ಮಾಡಿದರೆ ಪರಮಾತ್ಮ ನಿರ್ದಹಂತಿ ಅವಮಾನತ, ನಮಗೆ ಅನೇಕ ಪೀಡೆಯನ್ನು ಆಗುವಂತೆ ಮಾಡ್ತಾನೆ. ಇನ್ನು ಗ್ರಹಗಳನ್ನು ಸಂತೋಷಪಡಿಸುವ ವಿಧಾನ ಹೇಗೆ? ಇದರ ಬಗ್ಗೆ ಜ್ಯೋತಿಷ್ ಗ್ರಂಥ ಹೇಳ್ತಾರೆ, ಪೂಜಾಸ್ತುತಿ ಪ್ರಣತಿಭಿ. ಮೊದಲೇದು ಗ್ರಹಗಳ ಪೂಜೆಯನ್ನು ಮಾಡಬೇಕು. ಚಂದ್ರ ಮತ್ತು ಕೇತು ಸ್ತೋತ್ರ ಮಾಡಬೇಕು, ಅವುಗಳ ಸ್ತೋತ್ರ ಹೇಳಬೇಕು. ಪ್ರಣತಿಭಿ, ನಮಸ್ಕಾರ ಮಾಡಬೇಕು. ಇವುಗಳಿಂದ ಸಂತುಷ್ಟರಾದ ಪೂಜಾಸ್ತುತಿ ಪ್ರಣತಿಭಿ ಮುದಿತ ಗ್ರಹಸ್ಥೆ, ಆ ಗ್ರಹಗಳು ಕುರುವಂತ್ಯನಿಷ್ಟಗತೆಯೋಪಿ ಜನಶ್ಚ ಲಕ್ಷ್ಮೀ, ಅವು ಅನಿಷ್ಟ ಮಾಡುವ ಒಂದು ಸ್ಥಿತಿಯಲ್ಲಿ ಇದ್ದರೂ ಕೂಡ ನಮ್ಮ ಅನಾನುಕೂಲತೆಯನ್ನು ದೂರ ಮಾಡಿ ಒಳ್ಳೆಯದನ್ನು ಮಾಡ್ತಾರೆ. ಆದ್ದರಿಂದಾಗಿ ಕೇತು ಮತ್ತು ಚಂದ್ರನ ಪೂಜೆ 8 ರೀತಿಯಿಂದ ಗ್ರಹಗಳನ್ನು ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾರೆ. ಚಂದ್ರಗ್ರಹವನ್ನು, ಕೇತು ಗ್ರಹವನ್ನು ನಾವು ಸಂತೋಷಪಡಿಸಬೇಕಾಗಿದ್ದರೆ 8 ರೀತಿಯಿಂದ ಅವುಗಳನ್ನು ಪೂಜಿಸಬೇಕು. ಒಂದೇದು ಜಪೈಹಿ, ಚಂದ್ರ ಮಂತ್ರ ಮತ್ತು ಕೇತು ಮಂತ್ರ ಜಪ ಮಾಡಬೇಕು. 108 ಜಪ ಮಾಡಬೇಕು. ನಿಮಗೆ ನವಗ್ರಹ ಸ್ತೋತ್ರದಲ್ಲಿ ಚಂದ್ರ ಮಂತ್ರ, ಕೇತು ಮಂತ್ರ ಸಿಕ್ಕೇ ಸಿಗ್ತದೆ, ಮೊದಲೇದು. ಆನಂತರ ಪ್ರಣಾಮೈಹಿ, ನವಗ್ರಹ ಪ್ರತಿಮೆ ಇಟ್ಟುಕೊಂಡು ಅಥವಾ ಚಂದ್ರ ಮತ್ತು ಕೇತು ಪ್ರತಿಮೆಯನ್ನು ಇಟ್ಟುಕೊಂಡು ನಮಸ್ಕಾರ ಮಾಡಬೇಕು. ಸ್ತೋತ್ರ ಮಾಡಬೇಕು. ನವಗ್ರಹ ಸ್ತೋತ್ರದಲ್ಲಿ ಅವುಗಳ ಸ್ತೋತ್ರ ಇದ್ದೇ ಇದೆ. ಆನಂತರ 108 ಜಪ ಮಾಡಿದ್ದರೆ 10 ಸಲ ಅವರಿಗೆ ತರ್ಪಣವನ್ನು ಕೊಡಬೇಕು. ತರ್ಪಣೈ ಜಪೈ ಪ್ರಣಾಮೈ ಸ್ತೋತ್ರೈ ಜಪೈ ತೋಷಯೇತ್ ಗ್ರಹಾನ್, ಗ್ರಹಗಳನ್ನು ಸಂತೋಷಪಡಿಸಬೇಕು ಅಂತ ತಿಳ್ಕೊಂಡು ಅಂತೇಳಿ ಅದ್ರ ಜೊತೆಗೆ ಇನ್ನೂ 4 ಹೇಳ್ತಾರೆ. ಪ್ರದಕ್ಷಿಣೈ, ಆ ಗ್ರಹಗಳನ್ನು ಪೂಜೆ ಮಾಡಿದ ನಂತರ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಆಹುತಿಭಿ, ಗ್ರಹಣ ಮುಗಿದ ನಂತರ ಗ್ರಹ ಶಾಂತಿ, ಚಂದ್ರ ಶಾಂತಿ ಮತ್ತು ಕೇತು ಶಾಂತಿಯನ್ನು ಮಾಡಬೇಕು. ಆಗ ಆಹುತಿಯನ್ನು ಕೊಡಬೇಕು. ಆವಾಗ ಅವ್ರಿಗೆ ಅರ್ಚನೆ, ವಿಶೇಷವಾದ ಪೂಜೆಯನ್ನು ಮಾಡಬೇಕು. ಆನಂತರ ಆಯಾ ಗ್ರಹಗಳ ಧಾನ್ಯ
ಅಕ್ಕಿ ಹಾಗೂ ಎಳ್ಳು, ಕರಿ ಎಳ್ಳು ಇವುಗಳ ದಾನ. ಈ ರೀತಿಯಾಗಿ 8 ವಿಧದಿಂದ ಗ್ರಹಗಳ ಪೂಜೆ ಮಾಡಬೇಕು ಅಂತಂದಿದ್ದಾರೆ. ನನ್ನ ಪ್ರಕಾರ ಸಿಂಹರಾಶಿಯ ವ್ಯಕ್ತಿಗಳು ಗ್ರಹಣ ಮುಗಿದ ನಂತರ ಮರುದಿವಸ ಅಥವಾ ಅದನ್ನು ಆದಷ್ಟು 1-2-3 ದಿನಗಳಲ್ಲಿ ಚಂದ್ರ ಮತ್ತು ಕೇತು ಗ್ರಹ ಶಾಂತಿ ಮಾಡಿಸಿದರೆ, ನವಗ್ರಹ ಹೋಮ ಅಥವಾ ಇವುಗಳ ಹೋಮವನ್ನು ಮಾಡಿಸಿದರೆ ಬಹಳ ಒಳ್ಳೆಯದು ಅಂತ ನನಗನ್ನಿಸ್ತದೆ. ಯಾಕೆ? ಸಿಂಹರಾಶಿಯ ಮೇಲೆ ಗ್ರಹಣ ಆದದ್ದರಿಂದಾಗಿ ಅವರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಅನಾನುಕೂಲತೆ ಆಗುವ ಸಂದರ್ಭಗಳಿವೆ. ಆದ್ದರಿಂದ ಶ್ರೀಕಾಮ ಶಾಂತಿಕಾಮೋವ ಗೃಹಯಜ್ಞಂ ಸಮಾಚರೆ. ಗ್ರಹಗಳ ಪೀಡೆಯನ್ನು ದೂರ ಮಾಡಬೇಕಾಗಿದ್ದರೆ ಅಥವಾ ತನಗೆ ಅನಾನುಕೂಲ ಆಗಬಾರ್ದು, ಎಲ್ಲದು ಒಳ್ಳೆಯದಾಗಬೇಕು ಅಂತ ತಿಳ್ಕೊಂಡಂತಿದ್ರೆ ಈ ರಾಶಿಯವರು ಆ ರಾಶಿಯ ಸಂದರ್ಭವಾಗಿರ್ತಕ್ಕಂಥ ಹೋಮವನ್ನು ಮಾಡಬೇಕು ಅಂತ ತಿಳ್ಕೊಳ್ತಾ ಇದ್ದಾರೆ. ಗ್ರಹ ಶಾಂತಿಯನ್ನು, ಚಂದ್ರ ಶಾಂತಿಯನ್ನು ಯಶ್ಚ ಯದಾ ದೃಷ್ಟ್ಯ ಸತಂ ಯತ್ನೇನ ಪೂಜೆಯತ್. ಯಾವ ಗ್ರಹಗಳಿಂದ ಅನಾನುಕೂಲತೆ ಇದೆ ಅವುಗಳನ್ನು ತಪ್ಪದೇ ಪೂಜೆ ಮಾಡಬೇಕು ಅಂದಿದ್ದಾರೆ. ಯಾಕಪ್ಪ? ಈ ದೇವತೆಗಳಿಗೆ ಹೋಗಲಿ, ಚಂದ್ರನಿಗೊಪ್ಪೋಣ, ಕೇತು ರಾಕ್ಷಸ, ಅವನಿಗೆ ನಮ್ಮ ಮೇಲೆ ರಾಹು ಕೇತುಗಳು ನಮ್ಮ ಮೇಲೆ ಪರಿಣಾಮ ಬೀರುವಷ್ಟು ಸಾಮರ್ಥ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದರೆ, ಬ್ರಹ್ಮಣ ಏಷಾಂ ವರೋದತ್ತಃ ಪೂಜಿತ ಬ್ರಹ್ಮದೇವರೇ ಅವ್ರಿಗೆ ವರ ಕೊಟ್ಟಿದ್ದಾರೆ, ತಪ್ಪು ಮಾಡತಕ್ಕಂಥ ಜನರಿಗೆ ಅನಾನುಕೂಲ ಉಂಟು ಮಾಡ್ರಿ ಅಂತ ತಿಳ್ಕೊಂಡಂತೆ. ನಿಜವಾಗಿಯೂ ಗ್ರಹಗಳಿಗೆ ಅಷ್ಟು ಸಾಮರ್ಥ್ಯ ಇದೆಯಾ ಅಂತನ್ನು ಪ್ರಶ್ನೆ ಮಾಡಿದರೆ, ಆ ಕಾಲದಲ್ಲಿ ಮಹಾಭಾರತವನ್ನು ಮಾತನ್ನು ಹೇಳ್ತಾರೆ. ಗ್ರಹಗಳಿಗೆ ನಿಮಗೆ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಿ ಮಾಡುವಷ್ಟು ಅಧಿಕಾರ ಇಲ್ಲ, ಸ್ವತಂತ್ರರಲ್ಲ ಅವರು. ಅವರು ಕೇವಲ ನಿಮಗೆ ಸೂಚನೆ ಮಾಡ್ತಾರೆ, ಅವರು ಸಿಗ್ನಲ್ಸ್. ನಕ್ಷತ್ರಾಣಿ ಗ್ರಹಾಶ್ಚೈವ ಶುಭಾಶುಭ ನಿವೇದಕ. ನಕ್ಷತ್ರಗಳು, ಗ್ರಹಗಳು ನಿಮಗೆ ಶುಭ ಮತ್ತು ಅಶುಭ ಆಗ್ತದೆ ಅಂತ ಅನ್ನೋದನ್ನು ಸೂಚನೆ ಮಾಡ್ತಾರೆ. ಮಾನವಾನಾಂ ಮಹಾಭಾಗೆ ನತು ಕರ್ಮಕರ ಸ್ವಯಂ. ರುದ್ರದೇವರು, ಪಾರ್ವತಿ ದೇವಿ ಹೇಳ್ತಾರೆ, ಗ್ರಹಗಳಿಗೆ ಪೀಡೆ ಕೊಡುವಷ್ಟು, ಗ್ರಹಗಳಿಗೆ ಅನುಗ್ರಹ ಮಾಡುವಂಥ ಸಾಮರ್ಥ್ಯ ಇಲ್ಲ. ನತು ಕರ್ಮಕರ. ಆದರೆ ಅವರು ನಮಗೆ ಸೂಚನೆ ಕೊಡ್ತಾರೆ, ನಿಮಗೆ ಇಂಥ ಸಮಯದಲ್ಲಿ ಈ ಗ್ರಹದ ಸಂದರ್ಭ ಇರೋದ್ರಿಂದಾಗಿ ನಿಮಗೆ ಅನಾನುಕೂಲತೆ ಆಗ್ತದೆ, ನಿಮಗೆ ಆಕ್ಸಿಡೆಂಟ್ ಆಗ್ಬಹುದು, ನಿಮಗೆ ಈ ರೋಗ ಬರಬಹುದು, ನಿಮಗೆ ಕಣ್ಣಿನ ಅನಾನುಕೂಲತೆ ಉಂಟಾಗಬಹುದು, ಕಾಲಿನ ಅನಾನುಕೂಲತೆ ಉಂಟಾಗಬಹುದು, ಹೊಟ್ಟೆಯ ಅನಾನುಕೂಲತೆ ಉಂಟಾಗಬಹುದು ಅಂತ ಹೇಳಿ ಗ್ರಹಗಳು ಪ್ರಜಾನಾಂತು ಹಿತಾರ್ಥಾಯ ಶುಭಾಶುಭಂ ವಿಧಿಂ ಪ್ರತಿ. ಪರಮಾತ್ಮ ಅವರಿಗೆ ಶಕ್ತಿ ಕೊಟ್ಟಿದ್ದಾನೆ. ಅವರು ನಮ್ಮ ಕರ್ಮಗಳನ್ನು ನೋಡಿಕೊಂಡು, ನಮ್ಮ ಪ್ರಾಚೀನ ಕರ್ಮ, ನಮ್ಮ ಈ ಜನ್ಮದ ಪ್ರಯತ್ನ ಅಪ್ರಯತ್ನ ಇವುಗಳನ್ನು ನೋಡಿಕೊಂಡು ನಮಗೆ ಸೂಚನೆ ಮಾಡ್ತೇವೆ, ನಿಮಗೆ ಇಂಥ ಒಂದು ಅನಾನುಕೂಲತೆ ಬರಲಿಕ್ಕಿದೆ, ಬಿ ಅಲರ್ಟ್. ನಮ್ಮ ಮುಖಾಂತರ ಭಗವಂತನನ್ನು ಸಂತೋಷಪಡಿಸಿ, ನೀವು ನಮ್ಮ ಮುಖಾಂತರ ನಮ್ಮ ಅಂತರ್ಗತನಾದ ಪರಮಾತ್ಮನ ಆರಾಧನೆ ಮಾಡಿದರೆ ಪರಮಾತ್ಮ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ.
ಮಹಾಭಾರತ ಈ ಮಾತನ್ನು ಹೇಳ್ತದೆ. ಬ್ರಹ್ಮ ವಿವೃತವು ಕೂಡ ಇದೇ ಮಾತನ್ನು ಹೇಳ್ತದೆ. ಬ್ರಹ್ಮವಿವೃತ ಪುರಾಣ ಕೇವಲಂ ಗ್ರಹ ನಕ್ಷತ್ರ ನ ಕರೋತಿ ಶುಭಾಶುಭಂ. ಗ್ರಹಗಳಾಗಿ ನಕ್ಷತ್ರಗಳಾಗಲಿ ತಮ್ಮ ಸ್ವಂತ ಸಾಮರ್ಥ್ಯದಿಂದ ನಮಗೆ ಶುಭವಾಗಲಿ ಅಶುಭವಾಗಲಿ ಮಾಡಲಿಕ್ಕೆ ಸಾಮರ್ಥ್ಯವಿಲ್ಲ. ಸರ್ವಂ ಆತ್ಮಕೃತಂ ಲೋಕ ವಾದೋ ಗ್ರಹ ಐತಿ. ನಮಗೆ ಅನುಕೂಲ ಅನಾನುಕೂಲತೆ ಆಗುವುದು ಆತ್ಮಕೃತ. ಆತ್ಮ ಅಂತ ತಿಳ್ಕೊಂಡಂತಂದರೆ ಜೀವಾತ್ಮ ಮಾಡಿದ ಕರ್ಮಾನುಸಾರವಾಗಿ ಜೀವಾತ್ಮ ಮಾಡಿದ ಅವನು ಹಿಂದಿನ ಜನ್ಮದ್ದು ಈ ಜನ್ಮದ್ದು ಮಾಡಿರ್ತಕ್ಕಂಥ ಕರ್ಮಗಳು ಈ ಒಂದು ಸಂದರ್ಭದಲ್ಲಿ ಅವನಿಗೆ ಕೂಡಿ ಬಂದು ಅವನಿಗೆ ಅನಾನುಕೂಲತೆ ಉಂಟಾಗಿ ಮಾಡ್ತದೆ. ಪರಮಾತ್ಮನ ಸಂಕಲ್ಪ ಆ ರೀತಿಯಾಗಿದೆ. ಆತ್ಮ ಅಂದರೆ ಪರಮಾತ್ಮನೂ ಹೌದು. ಹಾಗಾದರೆ ಏನು ಮಾಡಬೇಕು? ಗ್ರಹಗಳು ಅನಿಷ್ಟ ಸೂಚಿಸಿದಾಗ ನಿಮಗೆ ಈ ಗ್ರಹ ನೀಚ ಸ್ಥಾನದಲ್ಲಿದ್ದಾನೆ, ಅನಾನುಕೂಲತೆ ಉಂಟಾಗ್ತದೆ. ಈ ಗ್ರಹ ನಿಮಗೆ ಮಾರಕನಾಗಿದ್ದಾನೆ, ಈ ಗ್ರಹ ನಿಮಗೆ ವಕ್ರ ಇದ್ದಾನೆ ಇತ್ಯಾದಿಗಳನ್ನು ಹೇಳುವ ಉದ್ದೇಶ ಏನು ಅಂತಂದರೆ ಆ ಗ್ರಹಗಳು ಆ ಸ್ಥಾನದಲ್ಲಿರುವಾಗ ನಿಮ್ಮ ಕರ್ಮಾನುಸಾರವಾಗಿ ಬರುವ ಅನಾನುಕೂಲತೆಗಳನ್ನು ಸೂಚನೆ ಮಾಡ್ತಾರೆ. ಸೂಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಗ್ರಹಗಳು ನಮ್ಗೆ ಅನುಕೂಲವಾಗುವಂತೆ ಏನು ಮಾಡಬೇಕು? ಶಾಸ್ತ್ರಕಾರರು ಇದನ್ನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆಯಾ ದೇವತೆಗಳ ಅಂತರ್ಗತ ದೇವ ರೂಪಗಳು ಯಾವುದು? ಬೃಹತ್ ಪಾರಾಶರ ಅಂತಿಕೊಂಡಂತನ್ನೋ ಒಂದು ಜ್ಯೋತಿಷ್ ಗ್ರಂಥ. ಆ ಗ್ರಂಥದಲ್ಲಿ ಹೇಳ್ತಾರೆ, ಕರ್ಮಣ್ಯಧಿಕೃತ ಏಚ ದೇವಾ ಸೂರ್ಯಾದಯ ಅಖಿಲ. ಈ ಎಲ್ಲ ಗ್ರಹಗಳು ನಮಗೆ ಅನುಕೂಲ ಅನಾನುಕೂಲತೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನ ಪ್ರೇರಣೆಯಿಂದ ಅವ್ರು ಮಾಡ್ತಾರೆ. ಪರಮಾತ್ಮನ ಅಧಿಕಾರ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ಮಾತ್ರ ಮಾಡ್ತಾರೆ. ಆದರೆ ವಿನಾ ವಿಷ್ಣುಂ ಸ್ವಾಂತರಸ್ಥಂ ಸ್ವಾಂಶ್ಚ ಪೂಜೆಯತೋ ಜನ. ತಮಗೆ ಪೂಜೆ ಮಾಡಿದರೆ ಸಂತುಷ್ಟರಾಗೋದಿಲ್ಲ. ತಮ್ಮ ಅಂತರ್ಗತನಾದ ಭಗವಂತನನ್ನು ಪೂಜೆ ಮಾಡಿದಾಗ ಆ ಗ್ರಹಗಳು ನಮಗೆ ಭಗವಂತ ಕೊಟ್ಟ ಸಾಮರ್ಥ್ಯದಿಂದ ಅನುಗ್ರಹ ಮಾಡ್ತವೆ. ಹಾಗಾದರೆ ಅವರ್ಯಾರು? ರಾಮಾವತಾರ ಸೂರ್ಯಶ್ಚ. ಸೂರ್ಯನ ಸಂಬಂಧಿಯಾಗಿರ್ತಕ್ಕಂಥ ಅನಾನುಕೂಲತೆ ಉಂಟಾದಾಗ ಸೂರ್ಯಾಂತರ್ಗತ ಶ್ರೀರಾಮನ ಪೂಜೆಯನ್ನು ಮಾಡಬೇಕು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇದ್ದೇ ಇದೆ. ಚಂದ್ರಶ್ಚ ಯದುನಾಯಕ. ಚಂದ್ರನ ನಾಳೆ ಚಂದ್ರಗ್ರಹಣ ಇದೆ. ಚಂದ್ರಾಂತರ್ಗತ ಶ್ರೀಕೃಷ್ಣನ ಪೂಜೆಯನ್ನು ಮಾಡಬೇಕು. ಚಂದ್ರಾಂತರ್ಗತ ಶ್ರೀಕೃಷ್ಣ ಪೂಜಿತನಾಗಿ ಚಂದ್ರಗ್ರಹದ ಅನುಕೂಲತೆ ನಮಗೆ ಮಾಡಿಕೊಡ್ತಾನೆ. ನೃಸಿಂಹೋ ಭೂಮಿ ಪುತ್ರಸ್ಯ. ಮಂಗಳ ಗ್ರಹದ ಅನಾನುಕೂಲತೆ ನಮಗಿದ್ದರೆ ಅದಕ್ಕೆ ದೇವತೆ ನೃಸಿಂಹದೇವರು, ಅವನಂತರ್ಗತರಾದ ನರಸಿಂಹದೇವರನ್ನು ಆರಾಧನೆ ಮಾಡಿ ಆ ಮಂಗಳ ಗ್ರಹದ ಅನಾನುಕೂಲತೆಯನ್ನು ದೂರ ಮಾಡಿಕೊಳ್ಬೇಕು. ಬುಧ ಸೋಮಸುತಸ್ಯ ಚ. ಆಮೇಲೆ ಬುದ್ಧ ಸೋಮಸುತಸ್ಯ ಚ. ಬುಧ ಗ್ರಂಥಕ್ಕೆ ಅಭಿಮಾನ್ಯ ದೇವತೆ ಬುದ್ಧ. ಗೌತಮ ಬುದ್ಧಾವತಾರ ಪರಮಾತ್ಮ. ಬುಧನ ಪೂಜೆ ಮಾಡಬೇಕಾಗಿದ್ದರೆ ಬುದ್ಧನನ್ನು ಪೂಜೆ ಮಾಡಬೇಕು. ಸರ್ವಸಾಮಾನ್ಯ ಬುದ್ಧ ಪೂಜೆ ಇರೋದಿಲ್ಲ, ಆದರೆ ಗೃಹ ಸಂದರ್ಭದಲ್ಲಿ ಇದೆ. ವಾಮನೋ ವಿಬುಧೈಜ್ಯಸ್ಯ. ಗುರುಗ್ರಹದ ಅನಾನುಕೂಲತೆ ಉಂಟಾದಾಗ ಗುರುವಂತರ್ಗತ ವಾಮನನ ಪೂಜೆಯನ್ನು ಮಾಡಬೇಕು.
ಭಾರ್ಗವೋ ಭಾರ್ಗವಸ್ಯ ಚ. ಶುಕ್ರಗ್ರಹದ ಅನಾನುಕೂಲತೆ ಉಂಟಾದಾಗ ಪರಶುರಾಮ ದೇವರ ಪೂಜೆ. ಶನಿಗೆ ಅನಾನುಕೂಲತೆ ಉಂಟಾದಾಗ ಕೂರ್ಮ ರೂಪಿಯಾದ ಪರಮಾತ್ಮನನ್ನು ಆರಾಧನೆ ಮಾಡಬೇಕು. ರಾಹು ಇದರಿಂದಾಗಿ ನಮಗೆ ಅನಾನುಕೂಲತೆ ಉಂಟಾಗಿದ್ದರೆ ರಾಹು ಅಂತರ್ಗತನಾಗಿ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ವರಾಹದೇವರ ಪೂಜೆಯನ್ನು ಮಾಡಬೇಕು. ಕೇತು ಅನಾನುಕೂಲತೆ ಉಂಟಾದಾಗ ಮತ್ಸ್ಯರೂಪಿಯಾದ ಪರಮಾತ್ಮನನ್ನು ಸಂತೋಷಪಡಿಸಬೇಕು ಅಂತ ಬೃಹತ್ ಪರಾಶರ ಓರಾ ಗ್ರಂಥ ಅಂತಿದೆ. ಆ ಗ್ರಂಥದಲ್ಲಿ ಈ ತದಂತರ್ಗತ ದೇವತೆಗಳ ಪೂಜೆಯ ವಿಧಾನವನ್ನು ಹೇಳಿದ್ದಾರೆ. ಪೂಜೆ ಮಾಡಬೇಕು ಅಂದರೆ ಏನರ್ಥ? ಮೊದಲೇದ್ದು, ಯಾವಾಗ ಈ ಗ್ರಹಗಳ ಅನಾನುಕೂಲತೆ ನಿಮಗೆ ಇರ್ತಾರೆ. ಈಗ ಸಿಂಹರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮಕರ ರಾಶಿಯವರು ಏನು ಮಾಡಬೇಕು? ದೇವ ಬ್ರಾಹ್ಮಣ ವಂದನಾ, ದೇವರಿಗೂ ಪೂಜೆ ಮಾಡಬೇಕು, ಯೋಗ್ಯ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಳ್ಬೇಕು. ಇದು ಮೊದಲನೇ ಕೆಲಸ. ಎರಡನೇ ಕೆಲಸ, ಗುರುವಚಃ ಸಂಪಾದನಾನ್ ಪ್ರತ್ಯಹಂ. ದಿನಾಲು ಮನೆಯಲ್ಲಿ ಹಿರಿಯರ ಮಾತು ಕೇಳ್ತಿದ್ರೆ ಗ್ರಹಗಳು ನಮ್ಗೆ ಅನುಕೂಲ ಇರ್ತವೆ. ತಂದೆ ತಾಯಿ ಏನು ಹೇಳ್ತಾರೆ, ಗುರುಗಳು ಏನು ಹೇಳ್ತಾರೆ, ಮಾಡ್ತೇನೆ. ಇದ್ಯಾಕೆ ಮಾಡಬೇಕು, ಅದ್ಯಾಕೆ ಮಾಡಬೇಕು, ಹಾಗ್ಯಾಕೆ ಮಾಡಬೇಕು. ಯಾರು ದಿನಾಲು ತಂದೆ ತಾಯಿಗಳ ಜೊತೆಯಲ್ಲಿ ತಕರಾರು ಮಾಡ್ತಾರೋ, ತತ್ತೆ ಮಾವಂದರ ಜೊತೆಗೆ ತಕರಾರು ಮಾಡ್ತಾರೋ ಅವರಿಗೆ ಗ್ರಹಗಳ ಪೀಡೆ ಯಾವಾಗಲೂ ಆಗೋದು ನಿಶ್ಚಿತ. ಗುರುವಚ ಸಂಪಾದನಾ ಸಾಧೂನಾಂ ಅಭಿಭಾಷಣಾತ್. ಸ್ವಾಮಿಗಳನ್ನು, ರಾಘವೇಂದ್ರ ಸ್ವಾಮಿಗಳವರನ್ನು, ರಘುತ್ತಮ ತೀರ್ಥ ಸ್ವಾಮಿಗಳನ್ನು ಅಥವಾ ಈಗಿದ್ದ ಸ್ವಾಮಿಗಳು ಬಂದಾಗ ಅವರ ಆಶೀರ್ವಾದ ತೆಗೆದುಕೊಳ್ಬೇಕು. ಗುರುಗಳ ಆಶೀರ್ವಾದ, ಅವ್ರು ಬರೋವರೆಗೂ ನಿಮಗೆ ಉಪಲಬ್ಧವಾದ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಆ ನಂತರ ಶ್ರುತ್ಯುಕ್ತಃ ಶ್ರೇಯ ಕಥಾಕರ್ಣನಾಥ್. ಮಹಾಭಾರತ, ಭಾಗವತ, ವೇದಾನುಕೂಲವಾಗಿರ್ತಕ್ಕಂಥ ಗ್ರಂಥಗಳು ಅಂತೇನಿವೆ ಅವುಗಳ ಶ್ರವಣವನ್ನು ಮಾಡಬೇಕು. ಐದನೇದ್ದು ಹೋಮಾತ್. ಆ ಸಮೃದ್ಧವಾಗಿರ್ತಕ್ಕಂಥ ಹೋಮವನ್ನು, ಗ್ರಹ ಹೋಮವನ್ನು, ನವಗ್ರಹ ಹೋಮವನ್ನು ಮಾಡಬೇಕು. ಅಧ್ವರ ದರ್ಶನ. ಹೋಮದ ವೇಳೆಯಲ್ಲಿ ಸ್ವತಃ ಆಹುತಿಯನ್ನು ಹಾಕಲಿಕ್ಕೆ ಸಿಕ್ಕರೆ ಸರಿ ಇಲ್ಲ, ಅಲ್ಲಿ ಅದನ್ನು ಕೂತ್ಕೊಂಡು ಪೂರ್ತಿ ನೋಡಬೇಕು. ಅದರಿಂದಲೂ ಶಾಂತಿ ಮಾಡಿಸ್ತಾ ಇದ್ದೆ, ಪುರೋಹಿತರು ಆಹುತಿ ಹಾಕ್ತಾ ಇದ್ದೆ, ನಾನು ಕೂತ ಹರಟೆ ಹೊಡಿತೇನೆ ಅಂತಂದರೆ ನೀವು ಮಾಡಿರ್ತಕ್ಕಂಥ ಹೋಮದ ಯಾವ ಫಲ ನಿಮಗೆ ಸಿಕ್ಕೋದಿಲ್ಲ. ನಿಮಗೋಸ್ಕರ ಮಾಡ್ತಾ ಇರುವಾಗ ನೀವು ಅಲ್ಲಿರೋದು, ಪ್ರೆಸೆಂಟ್ ಇರೋದು ಅತ್ಯಂತ ಅವಶ್ಯಕ. ಶುಚಿ ಮನೋಭಾವಾತ್. ಮನಸ್ಸು ಪವಿತ್ರವಾಗಿ ಇಟ್ಕೊಳ್ಬೇಕು. ಜಪಾತ್. ಆಯಾ ಗ್ರಹದ ಮಂತ್ರದ ಜಪ ಮಾಡಬೇಕು. ದಾನತಃ. ಆನಂತರ ಆಯಾ ಗ್ರಹಗಳಿಗೆ ದಾನದ ಸಂದರ್ಭಗಳನ್ನು ಹೇಳಿದ್ದಾರೆ. ಇವುಗಳಿಂದ ನೋಕುರುವಂತೆ ಕದಾಚಿದೇವಂ ಪುರುಷಸ್ಸೇವಂ ಗ್ರಹ ಪೀಡನಂ. ಆಗ ಈ ಗ್ರಹಗಳ ಪೀಡೆ ಹೊರಟೋಗ್ತದೆ. ಈ ವಿಧಾನಗಳನ್ನು ನಾವು ಅವಲಂಬಿಸಬೇಕು. ಏನು ಸುಮ್ಮನೆ ಹೊಟ್ಟೆ ಏನು ಧನವಂಟೆ ಮಾಡಿದೆ, ಅಟ್ಟೆ ಮಾಡಿದೆ ಅಂತಕೊಂಡ್ರೆ ಆಗೋದಿಲ್ಲ. ಇವೆಲ್ಲ ವಿಧಾನಗಳನ್ನು ಅನುಸರಿಸಲಿಕ್ಕೆ ಪ್ರಯತ್ನಿಸಬೇಕು. ಇನ್ನು ಕೆಲವರು ಪ್ರಶ್ನೆ ಕೇಳಿದ್ದಾರೆ, ನಮ್ಮ ಊರಿಗೆ ಯಾವ್ಯಾವ ಸಮಯದಲ್ಲಿ ಆಗ್ತದೆ ಅಂತ ತಿಳ್ಕೊಂಡಂತೇಳಿ. ಇದಕ್ಕೆ ನಾನು ಕೆಲವು ಸ್ಥಾನಗಳ ಗ್ರಹಣ ಕಾಲ, ಮೋಕ್ಷ ಕಾಲ, ಎಲ್ಲರಿಗೂ ಮೋಕ್ಷ ಕಾಲ 6:48, ಕೆಲವು ಕಡೆ 6:58.
ಅದು 6:48 ಸರಿಯಾಗಿರ್ತಕ್ಕಂಥ ವಿಧಾನ. ಈಗ ಮುಂಬೈ ತೆಗೆದುಕೊಂಡ್ರೆ 6:45ಕ್ಕೆ ಮೋಕ್ಷ, 3 ನಿಮಿಷದ ನಂತರ 6:45 ಇಲ್ಲ 6:45ಕ್ಕೆ ಗ್ರಹಣ ನಿಮಗೆ ಕಾಣ್ತದೆ. ಯಾಕೆ ಚಂದ್ರೋದಯ 6:45 ಮುಂಬೈಯವರೆಗೆ ಗ್ರಹಣ ಕಾಣ್ತದೆ, 3 ನಿಮಿಷದ ನಂತರ ಮೋಕ್ಷವಾಗ್ತದೆ. ಸ್ನಾನ ಮಾಡಬೇಕು, 1 ನಿಮಿಷ ಕೂತ್ಕೊಳ್ಬೇಕು, ಸಂಕಲ್ಪ ಮಾಡಬೇಕು, ತರ್ಪಣ ಜಪ ಎಲ್ಲ ಮಾಡ್ತೇನೆ ಅಂಥೇಳಿ ಆನಂತರ ಮತ್ತೆ ಬಿಟ್ಟ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡು ಉಳಿದೆಲ್ಲ ಕೆಲಸ ಮಾಡಬೇಕು. ಮೈಸೂರಿನವರಿಗೆ ಸುಮಾರು 13 ನಿಮಿಷ ವೇಳೆ ಇದೆ. 6:32 ಅವರಿಗೆ ಚಂದ್ರೋದಯ, ಅವರಿಗೆ ಸುಮಾರು 13 ನಿಮಿಷ ವೇಳೆ ಸಿಗ್ತದೆ. ಹೈದರಾಬಾದ್ನವರಿಗೆ ಇನ್ನೂ ಹೆಚ್ಚು ಸಮಯ ಸಿಗ್ತದೆ. ಹೈದರಾಬಾದ್ನವರಿಗೆ 22 ನಿಮಿಷ ಸಮಯ ಸಿಗ್ತದೆ. 6:23 ಅವರಿಗೆ ಚಂದ್ರೋದಯ, 6:48 ಹೀಗಾದರೆ ಅವರಿಗೆ 25 ನಿಮಿಷ ಸಮಯ ಇದೆ ಗ್ರಹಣದ ವಿಧಾನ ಮಾಡೋಕ್ಕೋಸ್ಕರ. ದಿಲ್ಲಿಯವರಿಗೆ ಭಾಳ ಹೆಚ್ಚು ಸಮಯ ಇದೆ. 6:17 ಅವರಿಗೆ ಚಂದ್ರೋದಯ, ಸೂರ್ಯಾಸ್ತವಾಗಿ ಚಂದ್ರೋದಯ. ಆದ್ದರಿಂದಾಗಿ ಅವರಿಗೆ ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು ವೇಳೆ ಗ್ರಹಣ ಕಾಲದ ಪರ್ವಕಾಲ ಸಿಗ್ತಾರೆ. ಮಂಗಳೂರಿನವರಿಗೆ ಬಹುಶಃ 10 ನಿಮಿಷ, 6:38 ಮಂಗಳೂರು, ಉಡುಪಿ ಇವರೆಲ್ಲರಿಗೂ ಕೂಡ 10 ನಿಮಿಷ ಪರ್ವಕಾಲ ಸಿಗ್ತದೆ. ಬೆಂಗಳೂರಿನವರಿಗೆ ಹೆಚ್ಚಿಗೆ ಸಮಯ ಸಿಗ್ತದೆ. 6:28 ಬೆಂಗಳೂರಿನವರಿಗೆ, 6:28ಕ್ಕೆ ಚಂದ್ರೋದಯ, ಮುಂದೆ 20 ನಿಮಿಷ ಅವರಿಗೆ ಸಮಯ ಇದೆ 6:48ರವರೆಗೂ. ಆನಂತರ ಮೈಸೂರಿನವರಿಗೆ ಆಗಲೇ ಹೇಳಿದ್ದೆ ನಾನು, ಇಷ್ಟು ಮುಖ್ಯವಾಗಿರ್ತಕ್ಕಂಥ ಸಂದರ್ಭಗಳು. ಇನ್ನು ಈ ಕಡೆ ಕರ್ನಾಟಕದವರಿಗೆ ಸರ್ವಸಾಮಾನ್ಯವಾಗಿ 6:25ರಿಂದ 6:30 ಒಳಗಾಗಿ ಚಂದ್ರೋದಯ ಇದೆ. ಅವರು ಆಯಾ ಊರಿನವರು ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದಾಗಿ ಇವರು ಏನು ಮಾಡಬೇಕು? ಹಾಗಾದರೆ ಗ್ರಹಣಾಚರಣೆ ಹೇಗೆ ಮಾಡಬೇಕು? ಗ್ರಸ್ಯಮಾನೇ ಭವೇತ್ ಸ್ನಾನಂ. ಮೊದಲು ಗ್ರಹಣ ಆದ ಕ್ಷಣಕ್ಕೆ, ಗ್ರಹಣ ಹಿಡಿದ ಕ್ಷಣಕ್ಕೆ, ನಿಮಗೆ ಚಂದ್ರೋದಯ ಆದ ಕ್ಷಣಕ್ಕೆ ಈ ಸಲ, ಉಳಿದ ವೇಳೆಗೆ ಗ್ರಹಣ ಹಿಡಿದ ಕ್ಷಣಕ್ಕೇನೆ ಸ್ನಾನ ಮಾಡಿ. ಆದರೆ ನಮ್ಮ 3-4 ಜನ ಕೇಳಿದ್ದಾರೆ, ಮನೆಯಲ್ಲಿ ಒಂದೇ ಬಾತ್ರೂಮು, ಒಬ್ಬೊಬ್ಬರೊಂದು 5-5 ನಿಮಿಷ ಅಂತ ಹಿಡಿದ್ರು ಕೂಡ, ಹೆಣ್ಮಕ್ಳು ಸ್ವಲ್ಪ ಹೆಚ್ಚು ಹೇಳ್ತದೆ, 2 ನಿಮಿಷ ಅಂತ ಹಿಡಿದ್ರು ಕೂಡ ಆಗೋದಿಲ್ಲ, ಹಿಡಿದು ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಒಂದೇ ಮಾಡೋಣವೇ, ಬಿಟ್ಟ ಸ್ನಾನ ಒಂದೇ ಮಾಡೋಣವೇ ಅಂತನ್ನೋ ಪ್ರಶ್ನೆಗೆ ನಮ್ಮ ಶಾಸ್ತ್ರ ಉತ್ತರ ಕೊಡ್ತದೆ. ನಮ್ಮಲ್ಲಿ ಅನೇಕ ಥರದ ಸ್ನಾನಗಳನ್ನು ಹೇಳಿದ್ದಾರೆ. ಅದರಲ್ಲಿ ಧ್ಯಾನ ಸ್ನಾನವನ್ನು ಮಾಡಲಿಕ್ಕೆ ಬರ್ತದೆ ಎಲ್ಲರಿಗೂ. ಧ್ಯಾನ ಸ್ನಾನವನ್ನು ಮಾಡಿ, ಒಬ್ಬರು ಯಾರು ತರ್ಪಣಾದ ಕೊಡ್ತಾರೆ, ಮನೆಯವರು ಹಿರಿಯರೇನಿದ್ದಾರೆ ಅವರಿಗೆ ಮೊದಲು ಬಾತ್ರೂಮಿಗೆ ಕಳಿಸ್ಕೊಡಿ. ಆನಂತರ ಉಳಿದವರು ಈಗ ಹೇಳುವ ಈ ಧ್ಯಾನ ಸ್ನಾನವನ್ನು ಕೇಳಿ. ಮೊದಲೇದ್ದು ಆಕಾಶದಲ್ಲಿ ಆ ತ್ರಿವಿಕ್ರಮ ಇದ್ದಾನೆ ಅಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ. ಖಸ್ಥಿತಂ ಪುಂಡರೀಕಾಕ್ಷಂ ಮಂತ್ರಮೂರ್ತಿಂ ಹರಿಂ ಸ್ಮರೇತ್. ಕಣ್ಣಿಗೆ ಕಾಣಿಸೋದಿಲ್ಲ, ಮಂತ್ರದಿಂದ
ಅವನ ರೂಪವನ್ನು ಚಿಂತನೆ ಮಾಡಬೇಕು. ಅನಂತಾದಿತ್ಯ ಸಂಕಾಶಂ, ಅಸಂಖ್ಯ ಸೂರ್ಯರಷ್ಟು ತಳ 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 ಆ ತ್ರಿವಿಕ್ರಮ ಹೊಳಿತಾ ಇದ್ದಾನೆ. ವಾಸುದೇವಂ ಚತುರ್ಭುಜಂ, 4 ಭುಜಗಳು ಶಂಖಚಕ್ರ ಗದಾಪದ್ಮಗಳಿಂದ, ಶಂಖಚಕ್ರ ಗದಾಪದ್ಮ ಪೀತಾಂಬರಧರಂ ಹರಿಂ. ಬಲಗೈಯಲ್ಲಿ ಶಂಖ ಹಿಡಿದುಕೊಂಡಿದ್ದಾನೆ, ಎಡಗೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡಿದ್ದಾನೆ, ಎಡಗೈ ಕೆಳಗೆ ಗದೆಯನ್ನು ಹಿಡಿದುಕೊಂಡಿದ್ದಾನೆ, ಬಲಗೈಯಲ್ಲಿ ಪದ್ಮ ಇದೆ. ಪೀತಾಂಬರವನ್ನು ಹುಟ್ಟಿಕೊಂಡಿದ್ದಾನೆ ಆ ಪರಮಾತ್ಮ. ಆನಂತರ ಅತ್ಯಂತ ಹಸನ್ಮುಖಿಯಾಗಿದ್ದಾನೆ. ಪ್ರಸನ್ನ ವದನ ಶುಭಂ, ಅನೇಕ ರತ್ನ ಅಲಂಕೃತಂ, ಅನೇಕ ರತ್ನ ವೈಡೂರ್ಯ ಇತ್ಯಾದಿಗಳ ಆಭರಣಗಳಿಂದ ಯುಕ್ತನಾಗಿದ್ದಾನೆ. ಕೊರಳಲ್ಲಿ ವನಮಾಲಾ ಪರಿವೃತಂ, ವನಮಾಲೆಯನ್ನು ಹಾಕಿಕೊಂಡಿದ್ದಾನೆ. ವೈಜಯಂತಿ ಮಾಲ ವನಮಾಲ ಅವನ ಕೊರಳಲ್ಲಿದೆ. ಸುವರ್ಣ ಕಂಕರೇರ್ದೀಪ್ತಂ, ಬಂಗಾರದ ಕಡಗ ಹಾಕ್ಕೊಂಡಿದ್ದಾನೆ. ಕಿಂಕಿಣಿ ವಿಶುರೋಹಿತಂ, ಉಡದಾರಕ್ಕೆ ಗಂಟೆ ಇದೆ, ಜನ ಜನ ಮಾಡ್ತಾ ಇದ್ದಾನೆ, ಶಬ್ದವಾಗ್ತಾ ಇದೆ. ಕೇಯೂರ ಹಾರಿಣಂ ದೇವಂ, ಕಮಲದ ಮಾಲೆಯನ್ನು ಕೂಡ ಪರಮಾತ್ಮ ಹಾಕಿಕೊಂಡಿದ್ದಾನೆ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಅದ್ಭುತವಾದ ಕಿರೀಟ ಇದೆ. ವಜ್ರಾಂಕುಶಾಲಕ್ಷ್ಯ ಪಾದಪದ್ಮಂ ತು ನಿರ್ಮಲಂ, ಅವನ ಅಂಗಾಲಿನಲ್ಲಿ ವಜ್ರ, ಅಂಕುಶ, ಸ್ವಸ್ತಿಕ ಇತ್ಯಾದಿಗಳ ಚಿಹ್ನೆಗಳು ಇವೆ. ಇಂಥ ಪರಮಾತ್ಮ ತತ್ಪಾದೋದ ಧಾರಾಂ ನಿಪತಂತೀಂ ಸುಮೂರ್ಧನಿ, ಅವನು ತ್ರಿವಿಕ್ರಮ ಮೇಲ್ಕಾಲಿನಿಂದ ಬ್ರಹ್ಮಾಂಡ ಕರ್ಪರವನ್ನು ಅದಕ್ಕೆ ಸ್ಪರ್ಶ ಮಾಡಿದ್ದಾನೆ. ಬ್ರಹ್ಮಾಂಡ ಕರ್ಪರ ಸೀಳಿ ಹೋಗಿದೆ. ಅದರಿಂದ ಶುದ್ಧವಾದ ಧಾರೆ, ನೀರಿನ ಧಾರೆ ಬೆಳೆದು ಅವನ ಪಾದವನ್ನು ತ್ವಯಿಸಿ ಸೀದಾ ನನ್ನ ತಲೆ ಮೇಲೆ ಬೀಳ್ತಾ ಇದೆ ಅಂತಲೇ ಕಲ್ಪನೆ ಮಾಡಿಕೊಳ್ಳಿ. ಪರಮಾತ್ಮನ ಪಾದೋದಕ ನನ್ನ ತಲೆಯ ಮೇಲೆ ಬೀಳ್ತಾ ಇದೆ ಅಂತ ಅನುಸಂಧಾನ ಮಾಡಿ. ಚಿಂತೆಯೇತ್ ಬ್ರಹ್ಮರಂಧ್ರೇಣ ಪ್ರವಶಂತೀಂ ಸುಖಾಂತನುಂ, ನನ್ನ ಬ್ರಹ್ಮರಂಧ್ರದಿಂದ ಆ ಪರಮಾತ್ಮನ ಪಾದೋದಕ ನನ್ನ ಶರೀರದಲ್ಲಿ ಪ್ರವೇಶ ಮಾಡಿದೆ. ತಯಾ ಪ್ರಕ್ಷಾಲಯೇತ್ ಸರ್ವಂ ಅಂತರ್ದೇಹಗತಂ ಮಲಂ, ಅದರಿಂದ ನನ್ನ ಆಂತರಿಕವಾಗಿರ್ತಕ್ಕಂಥ ಎಲ್ಲ ಹೊಲಸು ಹೊರಟೋಗ್ಬಿಟ್ಟಿದೆ. ಸಾರ್ಧ ತ್ರಿಕೋಟಿ ತೀಶ್ರೇಷು ಸ್ನಾನಾತ್ ಕೋಟಿ ಗುಣ ಸ್ನಾನಾತ್ ಕೋಟಿ ಸ್ನಾನಾತ್ ಕೋಟಿ ಗುಣಾಧಿಕಂ. ಈ ಮಂತ್ರ ಸ್ನಾನ 3.5 ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಏನು ಪುಣ್ಯ ಬೇಕು, ಆ ಪುಣ್ಯ ಸಿಗ್ತದಂತೆ. ಯೋನಿತ್ಯಮಾಚರೇ ದೇವಂ, ಈ ರೀತಿ ಧ್ಯಾನ ಸ್ನಾನವನ್ನು ಯಾರು ಮಾಡ್ತಾರೆ, ಸವೈ ನಾರಾಯಣ ಸ್ಮೃತ, ಭಗವಂತನಂತೆ ಅವನು ಕಲ್ಮಶ ದೂರನಾಗ್ತಾನೆ, ದೋಷ ದೂರನಾಗ್ತಾನೆ. ಇಡಾ ಭಾಗೀರಥಿ ಗಂಗಾ, ಇನ್ನು ನಮ್ಮ ಶರೀರದಲ್ಲಿ ನದಿಗಳಿವೆ. ಇಡಾನಾಡಿ, ಎಡಕಿನಿಂದ ಬಲಕ್ಕೆ ಹೋಗ್ತಕ್ಕಂಥ ಇಡಾನಾಡಿ, ಬಲಕಿನಿಂದ ಪಿಂಗ ಹೋಗ್ತಕ್ಕಂಥದ್ದು ಪಿಂಗಲಾ ನಾಡಿ. ನಮ್ಮ ಶರೀರದಲ್ಲಿರ್ತಕ್ಕಂಥ ಇಡಾನಾಡಿಯೇ ಗಂಗಾ ನದಿ, ಪಿಂಗಲಾ ನಾಡಿಯ ಯಮುನಾ ನದಿ, ಅವುಗಳ ಮಧ್ಯೆ ಇರ್ತಕ್ಕಂಥ ಸುಷುಮ್ನಾ ನಾಡಿಯ ಸರಸ್ವತಿ ನದಿ, ತ್ರಿವೇಣಿ ಸಂಗಮ ನಮ್ಮ ಶರೀರದಲ್ಲೇ ಇದೆ. ಅಲ್ಲಿ ಸ್ನಾನ ಮಾಡಿಬಿಡಿ. ಜ್ಞಾನಪ್ರದೆ ಧ್ಯಾನಜಲೆ ಜ್ಞಾನಪ್ರದೆ, ಈ ನದಿಯಲ್ಲಿ ಜ್ಞಾನವೇ ನೀರಾಗಿದೆ. ಧ್ಯಾನ ಹರಿಯುವ ನೀರಾಗಿದೆ. ರಾಗದ್ವೇಷಂ ಅಂತಂತನ್ನು ಹೊಲಸನ್ನೆಲ್ಲ ಇದು ತೊಳೆದಾಗ್ತದೆ. ಯಸ್ನಾತಿ ಮಾನಸೇ ತೀರ್ಥೆ, ಇಂಥ ಮಾನಸ ಸ್ನಾನವನ್ನು ಯಾರು ಮಾಡ್ತಾರೆ, ಸಯಾತಿ ಪರಮಾಂ ಗತಿಂ, ಅವನು ತನ್ನ ಪರಮಗತಿಗೆ ಹೋಗ್ತಾನೆ.
ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ, ಅಪವಿತ್ರನಿರಲಿ ಪವಿತ್ರನಿರಲಿ ಸ್ನಾನ ಮಾಡಲೇಬೇಕು. ಸಬಾಹ್ಯಾಭ್ಯಂತರಂ ಶುಚಿ, ಅವನು ಬಾಹ್ಯಾಭ್ಯಂತರ ಶುಚಿ ಆಗ್ತಾನೆ. ಅತಿನೀಲ ಘನಶ್ಯಾಮಂ ನಲಿನಾಯತ ಲೋಚನಂ, ಘನಶ್ಯಾಮನಾಗಿದ್ದಾನೆ, ತಾವರೆ ಕಣ್ಣುಗಳಿಂದ ಯುಕ್ತನಾಗಿದ್ದಾನೆ. ಸ್ಮರಾಮಿ ಪುಂಡರೀಕಾಕ್ಷಂ, ಇಂಥ ಪುಂಡರೀಕಾಕ್ಷನ ನಾನು ಸ್ಮರಣೆ ಮಾಡ್ತೇನೆ. ತೇನ ಸ್ನಾತೋ ಭವಾಮ್ಯ, ಇದರಿಂದ ನಾನು ಸ್ನಾನ ಮಾಡಿ ಶುದ್ಧನಾಗಿದ್ದೇನೆ ಅಂತ ಅರ್ಥ. ಇದು ದಿನಾಲು ಬೆಳಗ್ಗೆ ಎದ್ದು ಮಾಡಬೇಕು. ಈ ಸಂದರ್ಭದಲ್ಲಂತೂ ನೀವು ಮಾಡಲೇಬೇಕು, ಯಾಕೆ ಬಾತ್ರೂಮ್ ಒಂದೇ ಇರ್ತದೆ. ಧ್ಯಾನ ಸ್ನಾನ ಮಾಡಿಬಿಡಿ, ಮಾಡಿದ್ದೇವೆ ಅಂತ ಆ ಸ್ನಾನ ಬಿಡಬೇಡಿ. ನಿಮ್ಮ ನಂಬರ್ ಬಂದ ಕ್ಷಣಕ್ಕೆ ಒಂದು ಸ್ನಾನ ಮಾಡಿ ಒರೆಸ್ಕೊಂಡು ಹೊರಗೆ ಬನ್ನಿ. ಅಷ್ಟರಲ್ಲಿ ಗ್ರಹಣ ಬಿಟ್ಟಿದ್ರು ಬಿಟ್ಟಿರ್ಬೋದು. ಹೋಗಿ ದೇವರಿಗೊಂದು ನಮಸ್ಕಾರ ಮಾಡಿ ಮತ್ತೆ ಹೋಗಿ ಇನ್ನೊಂದು ಸ್ನಾನ ಮಾಡಿ ಮತ್ತೆ ಜಪ ಇತ್ಯಾದಿಗಳನ್ನೆಲ್ಲ ತಪ್ಪದೇ ಮಾಡಿ. ಏನೇನು ಸಂಕಲ್ಪ ಮಾಡಿದ್ದೀರಿ ಗ್ರಹಣ ಕಾಲದಲ್ಲಿ ಮಾಡ್ತಕ್ಕಂಥ ಜಪಗಳು, ಸ್ತೋತ್ರಗಳು, ಸುಳಾದಿಗಳು ಇತ್ಯಾದಿಗಳ ಪಾರಾಯಣವನ್ನು ತಪ್ಪದೇ ಮಾಡಿ. ಇಷ್ಟು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ. ಇಲ್ಲೊಂದು ಬಂತು ಅಪವಿತ್ರ ಪವಿತ್ರೋವ ಅಂತ ಬಂತಲ್ಲ. ಆದ್ದರಿಂದ ಇದು ನಮಗೆ ಸೂಚನೆ ಮಾಡ್ತದೆ. ಸೂಚನೆ ಮಾಡ್ತಕ್ಕಂಥ ಧರ್ಮಸಿಂಧ ನಮಗೇನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ವೃದ್ಧಿ ಸೂತಕ ಇದ್ದವರು ಸ್ನಾನ ಮಾಡಬೇಕು. ಆ ನಂತರ ಮರಣ ಸೂತಕ ಇದ್ದವರು ಕೂಡ 10 ದಿನಗಳ ಒಳಗಿನವರು ಅವರು ಸ್ನಾನ ಮಾಡಬೇಕು. ಮುಟ್ಟಾದ ಹೆಣ್ಮಕ್ಳು ಸ್ನಾನ ಮಾಡಬೇಕು. ಗ್ರಹಣ ಸ್ನಾನ ಎಲ್ಲರಿಗೂ ಕಂಪಲ್ಸರಿ. ಮುಟ್ಟಾಗಿರ್ತಕ್ಕಂಥ ಹೆಣ್ಮಕ್ಳೇ ಇರಲಿ, ಅಥವಾ ಮರಣ ಸೂತಕವೇ ಬಂದಿರಲಿ, ಅಥವಾ ಜನನ ಸೂತಕ ಅಂತಾರೆ, ವೃದ್ಧಿ ಸೂತಕ ಇರಲಿ, ಅವರೆಲ್ಲರೂ ಈ ಗ್ರಹಣ ಹಿಡಿದ ಸ್ನಾನ ಬಿಟ್ಟ ಸ್ನಾನ ಎರಡೂ ಮಾಡಲೇಬೇಕು. ಆ ನಂತರ ಜಪ ಎಲ್ಲರೂ ಮಾಡಬೇಕು. ಮುಟ್ಟಾಗಿರ್ತಕ್ಕಂಥ ಹೆಣ್ಮಕ್ಳು ಹರೇ ರಾಮ ಇತ್ಯಾದಿ ನಾಮಸ್ಮರಣೆಯನ್ನು ತಪ್ಪದೇ ಮಾಡಬೇಕು. ಗ್ರಹಣ ಕಾಲದಲ್ಲಿ ಮಾಡ್ತಕ್ಕಂಥ ಇವು ಅನಿವಾರ್ಯವಾಗಿರ್ತಕ್ಕಂಥದ್ದು. ಗ್ರಹಣ ಕಾಲದಲ್ಲಿ ಎಲ್ಲರಿಗೂ ಒಂದು ರೀತಿಯಾಗಿರ್ತಕ್ಕಂಥ ಈ ಜಪ ಮಾಡೋದಕ್ಕೋಸ್ಕರ ಶುದ್ಧಿ ಇರ್ತಾರೆ. ಆದ್ದರಿಂದಾಗಿ ಎಲ್ಲರೂ ಮಾಡಬೇಕು. ಇನ್ನು ಶ್ರೇಷ್ಠ ಯಾವುದು? ಧರ್ಮಸಿಂಧು ಹೇಳ್ತದೆ, ಶೀತಂ ಉಷ್ಣೋದಕಾತ್ ಪುಣ್ಯಂ, ತಣ್ಣೀರು ಸ್ನಾನ ಮಾಡಿ. ಬಿಸಿನೀರಕ್ಕಿಂತ ತಣ್ಣೀರು ಶ್ರೇಷ್ಠ. ಆ ನಂತರ ಅಪಾರಕ್ಯಂ ಪರೋದಕಾತ್, ಇನ್ನೊಬ್ಬರ ಕಡೆಯಿಂದ ನೀರು ಹಾಕ್ಸೋಬೇಡಿ, ಡೈರೆಕ್ಟ್ ಸ್ನಾನ ಮಾಡಿ. ಇನ್ನೊಬ್ಬರ ಕಡೆಯಿಂದ ಇನ್ನೊಬ್ಬರ ಮನೆಯಿಂದ ನೀರು ತಂದು ಮಾಡೋದು ಗ್ರಹಣ ಕಾಲದಲ್ಲಿ ನಿಷಿದ್ಧವಾಗಿರ್ತಕ್ಕಂಥ. ಅದಕ್ಕಿಂತಲೂ ಶ್ರೇಷ್ಠ ಭೂಮಿಷ್ಠಂ, ನದಿ ತೀರದಲ್ಲಿ ನದಿ ಸ್ವಲ್ಪ ಉಸುಕು ತೆಗೆದರೆ ನೀರು ಬರ್ತದೆ, ಅದು ಆ ನೀರಿನ ಸ್ನಾನ ಮಾಡಿ. ಅಥವಾ ಉದ್ಧೃತ, ಬಾವಿಯಿಂದ ನೀರು ತೆಗೆದು ಸ್ನಾನ ಮಾಡಿದರೆ ಇನ್ನೂ ಶ್ರೇಷ್ಠ. ಅದಕ್ಕಿಂತಲೂ ಈ ಜರಿ ಬರ್ತಾ ನೀರಿನ ಜರಿ ಬರ್ತಾ ಇರ್ತದೆ, ನಾಲೆ ಅಂತ ತಿಳ್ಕೊಂಡು ಇರ್ತದೆ, ಅವುಗಳ ಸ್ನಾನ ಮಾಡಿ, ಅದು ಶ್ರೇಷ್ಠ. ತಥೋಪಿ ಸಾರಸಂ ಪುಣ್ಯಂ, ಅದಕ್ಕಿಂತ ಹೊಳೆ, ಹೊಂಡ, ಸರೋವರ ಇವು ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸ್ನಾನಕ್ಕೆ ಯೋಗ್ಯವಾದ ಸ್ಥಳಗಳು. ಅದಕ್ಕಿಂತಲೂ ಪುಣ್ಯ ನದಿ ಕೃಷ್ಣ, ಭೀಮ, ಗಂಗಾ, ಎಲ್ಲೆಲ್ಲಿ ನಮ್ಮ ಸಮೀಪದಲ್ಲಿ ಕಾವೇರಿ ಇತ್ಯಾದಿಗಳು. ತತಸ್ತೀರ್ಥ ನದಿ ಗಂಗಾ ಪುಣ್ಯ ತಥೋ, ಎಲ್ಲಕ್ಕಿಂತ ಶ್ರೇಷ್ಠವಾದ ಸಮುದ್ರ ಸ್ನಾನ.
ಆದರೆ ಸಮುದ್ರ ಸ್ನಾನ ಎಲ್ಲಿ ಮಾಡಬೇಕು? ಯಾವ ಸಮುದ್ರದಲ್ಲಿ ಊರಿನ ಗಟಾರ್ ಬಿಟ್ಟಿಲ್ಲ, ಹೆಚ್ಚಿನ ಊರಿನ ಸಿವರೇಜ್ ನೀರನ್ನು ಸಮುದ್ರಕ್ಕೆ ಬಿಟ್ಬಿಡ್ತಾರೆ. ಮುಂಬೈಲ್ಲ ಅದೇ ರೀತಿಯಾಗಿದೆ, ದಿಲ್ಲಿಯಲ್ಲಿ ಅದೇ ರೀತಿಯಾಗಿದೆ, ದಿಲ್ಲಿ ಅಲ್ಲ, ಚೆನ್ನೈಯಲ್ಲಿ ಇತ್ಯಾದಿ ಕಡೆಯಲ್ಲಿ ಎಲ್ಲೆಲ್ಲಿ ಸಮುದ್ರ ದಂಡೆ ಇದೆ ಅಂತಹ ಸ್ಥಳದಲ್ಲಿ ಅದನ್ನು ಬಿಟ್ಟು ದೂರ ಸ್ಥಳದಲ್ಲಿ ಹೋಗಿ ಸ್ನಾನ ಮಾಡಬೇಕು. ಆದ್ದರಿಂದ ಮನುಷ್ಯ ಇದನ್ನು ತಪ್ಪದೇ ತಿಳಿದುಕೊಳ್ಳಬೇಕು. ಶಾತಾತಪ ಋಷಿಗಳು ಹೇಳಿದಂತೆ ಗ್ರಸ್ಯಮಾನೇ ಭವತ್ ಸ್ನಾನಂ, ಮೊದಲು ಸ್ನಾನ, ಆನಂತರ ಹೋಮ, ಹೋಮಂದ ಜಪ, ಆನಂತರ ದಾನ, ಆನಂತರ ಮತ್ತು ಬೆಟ್ಟ ಸ್ನಾನ. ಈ ಮೂರು ಕೆಲಸವನ್ನು ತಪ್ಪದೇ ಮಾಡಬೇಕು ಅಂತೇಳಿ ಶಾತಾತಪ ಅಂತ ಅನ್ನೋ ಸ್ಮೃತಿ ಹೇಳ್ತದೆ. ಗ್ರಸ್ಯಮಾನೇ ಭವೇತ್ ಸ್ನಾನಂ, ಗ್ರಸ್ತೆ ಹೋಮೋ ವಿಧೀಯತೆ, ಮುಚ್ಯಮಾನೇ ಭವೇತ್ ದಾನಂ, ಮುಕ್ತೆ ಸ್ನಾನಂ ವಿಶೇಷತೆ. ಜಪ, ತಪ, ತೀರ್ಥಸೇವಾ, ದೇವಬ್ರಾಹ್ಮಣ ಪೂಜನ, ಗ್ರಹಣಾದಿಷು ಕಾಲೇಶು ಮಹಾಪಾತಕ ಶೋಧನ. ಕೂರ್ಮ ಪುರಾಣ ಹೇಳ್ತಾರೆ, ಜಪ ಮಾಡಿ, ಪಾರಾಯಣ ಮಾಡಿ, ಆನಂತರ ಒಳ್ಳೆ ಪವಿತ್ರವಾದ ತೀರ್ಥಗಳಿಗೆ ಹೋಗಿ, ಇಲ್ಲ ಧ್ಯಾನ ಸ್ನಾನ ಮಾಡಿ, ದೇವತೆಗಳನ್ನು ಪೂಜೆ ಮಾಡಿ, ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಆಶೀರ್ವಾದ ತೆಗೆದುಕೊಳ್ಳಿ. ಇಷ್ಟು ಮಾಡಿದರೆ, ಗ್ರಹಣ ಕಾಲದಲ್ಲಿ ಇಷ್ಟನ್ನು ಮಾಡಿದರೆ ಅನೇಕ ಪಾಪಗಳು ದೂರವಾಗ್ತವೆ ಅಂತ ಕೂರ್ಮ ಪುರಾಣ ನಮಗೆ ಮಾರ್ಗದರ್ಶನ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಇನ್ನು ಕೆಲವರು ಇರ್ತಾರೆ, ರಾತ್ರಿ 12 ನಂತರ ಸಂಧ್ಯಾ ವಂದನೆ ಮಾಡೋರು, ರಾತ್ರಿ 12 ನಂತರ ನೀರು ಕುಡಿಯೋರು ಇರ್ತಾರಲ್ಲ. ಪೈಟೀನಸಿ ಅಂತ ಅನ್ನೋ ಸ್ಮೃತಿ ಇದೆ, ಅದು ಹೇಳ್ತದೆ, ಅಪೇಯಮ್ಮಿ ಸದಾ ತೋಯಂ ರಾತ್ರೋ ಮಧ್ಯಮ ಯಾಮಯೋ. ರಾತ್ರಿ ನಿಜವಾಗಿಯೂ 11ರಿಂದ 12 ಅಂತ ಹಿಡ್ಕೊಳ್ತಾರೆ, ಅಲ್ಲಿಂದ 3 ಗಂಟೆವರೆಗೂ ಆ 3 ತಾಸು ಅಂತ ಏನಿದೆ, ನೀರು ಕುಡಿಲಿಕ್ಕೂ ಬರೋದಿಲ್ಲ, ಸ್ನಾನ ಮಾಡಲಿಕ್ಕೂ ಬರೋದಿಲ್ಲ. ಆದರೆ ಗ್ರಹಣ ಕಾಲದಲ್ಲಿ ಆ ದೋಷ ಇರೋದಿಲ್ಲ. ರಾತ್ರಿ ಮಧ್ಯರಾತ್ರಿಯಲ್ಲಿ ಸ್ನಾನ ಗ್ರಹಣ ಬಂದರೆ ಮಾಡಲಿಕ್ಕೆ ಬರ್ತದೆ. ಅಷ್ಟೇ ಅಲ್ಲ, ಸ್ನಾನಂ ಚೈವನ ಕರ್ತವ್ಯಂ ತಥೈವ ಆಚಮನ ಕ್ರಿಯ. 12ರಿಂದ 3 ಗಂಟೆಯದು ನಿಷಿದ್ಧ ಕಾಲ. ಆಗ ಮಾಡಿದ ಆಚಮನ, ಆಗ ಮಾಡಿದ ಸಂಧ್ಯಾವಂದನ ಏನು ಉಪಯೋಗಕ್ಕೆ ಬೀಳೋದಿಲ್ಲ. ಇದನ್ನು ತಪ್ಪದೇ ನಿಮ್ಮ ಮಕ್ಕಳಿಗೆ ಹೇಳಿ. ಹಾಗೆ ಈಗಿನ ಕಾಲದಲ್ಲಿ ಹಗಲೆಲ್ಲ ಮಜಾ ಮಾಡೋದು, ರಾತ್ರಿ 12 ಗಂಟೆ ನಂತರ ಕೆಲವರಿಗೆ ಭಾಳ ದೇವ್ರ ಮೇಲೆ ಭಾಳ ಪ್ರೀತಿ ಬರ್ತದೆ ಅಂಥವ್ರು. ಆನಂತರ ಎಷ್ಟು ದಿವಸ ನಮಗೆ ಅನಾನುಕೂಲ. ಸೂರ್ಯಗ್ರಹಣವೇ ಇರಲಿ, ಚಂದ್ರಗ್ರಹಣವೇ ಇರಲಿ, ಮೊದಲಿನ 3 ದಿನ, ಆನಂತರ 3 ದಿನ ಯಾವುದು ಶುಭ ಕರ್ಮ ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲಂತೂ ಯಾರಿಗೆ ರಾಶಿ ಅಶುಭ ಅಂತ ಬಂದಿದೆ, ಅವ್ರು ಹಿಂದಿನ 7 ದಿವಸ ಮುಂದಿನ 7 ದಿವಸ ಸ್ವಲ್ಪ ಎಚ್ಚರದಿಂದ ಇರಬೇಕು. ವಾಹನ ನಡೆಸೋರಂತೂ ಲಕ್ಷ ಕೊಟ್ಟು ವಾಹನ ನಡೆಸಬೇಕು. ಮಾಧವಿ ಅಂತ ಅನ್ನೋ ಗ್ರಂಥ ಇದೆ, 7 ದಿವಸ ಹಿಂದೆ 5 ದಿವಸ ಮುಂದೆ ಅಂತಿಕೊಂಡಂತ ವರ್ಣನೆಯನ್ನು ಮಾಡ್ತದೆ. ಏನೇ ಇರಲಿ, ಗ್ರಹಣದ ಹಿಂದಿನ ಮುಂದಿನ ದಿನಗಳು ಅಶುಭಕರವಾದ್ದರಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ಕಾರ್ಯಗಳನ್ನು ಆ ಸಂದರ್ಭದಲ್ಲಿ ಇಟ್ಟುಕೊಳ್ಳಬೇಡಿ.
ಸ್ಮೃತ್ಯರ್ಥ ಸಾಗರ ಹೇಳ್ತಾರೆ, ಚಂದ್ರಗ್ರಹಣ ಇದ್ದರೆ ಶುಕ್ಲ ಪಕ್ಷದ ದ್ವಾದಶಿಯಿಂದ ಕೃಷ್ಣ ಪಕ್ಷದ ತೃತೀಯವರೆಗೂ ಯಾವ ವಿಶಿಷ್ಟ ಕೆಲಸಗಳನ್ನು ಮಾಡಬೇಡ ಅಂತ ಹೇಳ್ಕೊಡಂತ. ಸೂರ್ಯಗ್ರಹಣದಲ್ಲಿ ಮಾತ್ರ ಏಕಾದಶಿಯಿಂದ ಚತುರ್ಥಿವರೆಗೆ ಯಾವ ಶುಭಕರ್ಮವನ್ನು ಮಾಡಬಾರದು ಅಂತ ಅನ್ನೋದನ್ನು ಸ್ಮೃತ್ಯರ್ಥ ಸಾಗರ ಅಂತ ಅನ್ನೋ ಗ್ರಂಥ ಹೇಳ್ತಾರೆ. ದ್ವಾದಶ್ಯಾದಿ ತೃತೀಯಾಯಾಮ್ ವೇದ ಇಂದುಗ್ರಹೇ ಸ್ಮೃತಃ ಏಕಾದಶ್ಯಾದಿತ ಸೌರೆ ಚತುರ್ಥ್ಯಂತಂ ಪ್ರಕೀರ್ತಿತ. ಆದ್ದರಿಂದಾಗಿ ಈ ಮಾತನ್ನು ತಪ್ಪದೆ ನೆನಪಿಟ್ಟುಕೊಳ್ಳಿ. ಇನ್ನು ಬ್ರಾಹ್ಮಣ ಗ್ರಂಥದಲ್ಲಿ ಹೇಳಿದಂತೆ ಪವಿತ್ರಂ ವೈ ದರ್ಭ, ದರ್ಭ ತುಳಸಿ ಇವುಗಳನ್ನು ನೀವು ತುಂಬಿಟ್ಟ ನೀರಿನ ಮೇಲೆ ಹಾಕಿದರೆ ಕೆಲವು ಕಡೆ 2 ದಿವಸದ ಮೇಲೆ 3 ದಿವಸದ ಮೇಲೆ 1 ವಾರದ ಮೇಲೆ ನಳ ಬರ್ತಾ ಇರ್ತದೆ. ತುಂಬಿಟ್ಟ ನೀರಿನಲ್ಲಿ ಸ್ವಲ್ಪ ದರ್ಬೆ ತುಳಸಿ ಹಾಕಿ ಮುಚ್ಚಿಟ್ಬಿಟ್ರೆ ಉಪ್ಪಿನಕಾಯಿ ಡಬ್ಬಿ ಮೇಲೆ, ಮೊಸರಿನ ಪಾತ್ರೆ ಮೇಲೆ, ಇವುಗಳ ಮೇಲೆ, ಯಾಕೆಂದರೆ ಅವು ಮತ್ತೆ ಆಗಿಂದಾಗಲೇ ಆಗ್ತಕ್ಕಂಥವುಗಳೆಲ್ಲ ದರ್ಬೆ ತುಳಸಿ ದಳ ಹಾಕಿದರೆ ಗ್ರಹಣ ಕಾಲದಲ್ಲಿ ಅವುಗಳು ದೂಷಿತವಾಗೋದಿಲ್ಲ ಅಂತ ಹೇಳಿದ್ದ. ಯಾಕೆ ದರ್ಭಕ್ಕೆ ಬಹಳ ಮಹತ್ವ ಇದೆ. ಕುಶಮಿ ಮೂಲೆ ಚಿತೋ ಬ್ರಹ್ಮ, ದರ್ಭದ ಕೆಳಭಾಗದಲ್ಲಿ ಬ್ರಹ್ಮ, ತುದಿಯಲ್ಲಿ ರುದ್ರದೇವರು, ಮಧ್ಯದಲ್ಲಿ ವಿಷ್ಣು. ಈಗ ಎಷ್ಟೋ ಸಂದರ್ಭದಲ್ಲಿ ದರ್ಭ ಉದ್ದದ್ದನ್ನು ಅಗ್ರ ಇಲ್ಲದೆ ಇರ್ತಕ್ಕಂಥ ಕೆಲವುಗಳನ್ನು ಉಪಯೋಗಿಸ್ತಾರೆ, ಬರೋದಿಲ್ಲ. ಅಗ್ರ ಇದ್ದ ದರ್ಭವೇ ಅದು ದರ್ಭ ಅಂತ ಅನ್ಸ್ಕೊಳ್ತದೆ. ತುದಿನೂ ಇರಬೇಕು, ಬುಡನೂ ಇರಬೇಕು. ಯಾಕೆ ಬ್ರಹ್ಮನು ರುದ್ರದೇವರು ಇಬ್ಬರು ಬೇಕು. ತುದಿ ಕಟ್ ಮಾಡಿದರೆ ರುದ್ರದೇವರು ಹೊರಟೋಗ್ತಾರೆ. ಆದ್ದರಿಂದ ಅಗ್ರ ಅಂತ್ಯ ಜಡು ಸಹಿತವಾಗಿರ್ತಕ್ಕಂಥ ದರ್ಭೆಯನ್ನು ಉಪಯೋಗಿಸಬೇಕು. ತುಳಸಿ ದಳಗಳನ್ನು ತಪ್ಪದೇ ಉಪಯೋಗಿಸಬೇಕು. ಇನ್ನು ಜಪಕ್ಕೋಸ್ಕರ ಕೃಷ್ಣಾಜನ ಇಲ್ಲ ಧಾಬಳಿ ಅಂತಂದರೆ ಉಣ್ಣೆ ಆಸನ, ಆ ನಂತರ ದರ್ಬೆಯ ಆಸನ, ಇವುಗಳನ್ನು ಉಪಯೋಗಿಸಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಗ್ರಹಣ ಕಾಲದಲ್ಲಿ ಅಥವಾ ಗ್ರಹಣ ಬಿಟ್ಟ ಮೇಲೆ ಪರಮಾತ್ಮನ ಸುದರ್ಶನ ಚಕ್ರದ ಸ್ತೋತ್ರವನ್ನು ಮಾಡಬೇಕು. ಸುದರ್ಶನ ಚಕ್ರದ ಸ್ತೋತ್ರದಿಂದ ನಮ್ಮ ಎಲ್ಲ ಪೀಡೆಗಳು ಹೊರಟೋಗ್ತವೆ. ಯಾವ ಗ್ರಹಣದ ಪೀಡೆಯೂ ನಮಗಾಗೋದಿಲ್ಲ. ಕಾಲಚಕ್ರಾಧಿಪೋಜ್ಞೇಯ ಸುದರ್ಶನಂ ಚತುರ್ಹಸ್ತಂ ರಸ್ವಕಾಯಂ ಜ್ವಲತ್ಪ್ರಭಂ ಕ್ರೋಧರಕ್ತೇಕ್ಷಣಂ ದೈತ್ಯ ದಾನವಾಸೃಕ್ ವಿಲೋಪನಂ ನಿತ್ಯಂತಂ ಮದಮತ್ತಂಚ ಸಹಸ್ರಾಂತರ ಸ್ಥಿತಾಂ ದೌಷ್ಟ್ರಾಕರಾಲವದನಂ ಕುಟಿಲಭ್ರೂ ಲತಾಯುತಂ ಕಲ್ಪಾಂತೆ ಪಾವಕಾಕಾರಂ ಸ್ವರಸ್ಮಿ ಪರಿವೇಷ್ಟಿತಂ ಹಾರ ಕೇಯೂರ ತಾಟಂಕ ಮುಕುರಾದ ವಿಭೀಷಣೈ ವಿಭೀಷಿತಂ ಮಿತಿತ್ರೈಸ್ತು ಶ್ವೇತ ಮಾಲ್ಯಾಂಬರಾದಿಭಿಃ ವಿಘ್ನಾನುತ್ಪಾದಯಂತಂ ತಂ ದೀಪ್ತೇನ ಸ್ವೀಯ ತೇಜಸ ಸ್ಮರ್ತವ್ಯಂ ಧ್ಯಾನಕಾಲೇತು ಸರ್ವೇಷಾಮೇವ ಮಸ್ತಕೆ. ಈ ರೀತಿಯಾಗಿ ಧ್ಯಾನ ಕೂತ್ಕೊಂಡಾಗ ವಿಘ್ನ ಬರಬಾರ್ದು ಅಂತೇಳಿ ಈ ಚಕ್ರದೇವತೆಯನ್ನು ಆರಾಧನೆ ಮಾಡಬೇಕು. ಉಳಿದ ವೇಳೆಯಲ್ಲೂ ಕೂಡ
ಚಕ್ರದೇವತೆ ನಮ್ಮ ಮನೆ ತಲೆ ಮೇಲೆ ಇದ್ದು ನಮ್ಮನ್ನು ಯೋಗಕ್ಷೇಮ ನೋಡ್ಕೊಳ್ತಾ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳೋದು. ಆ ನಂತರ ಆಯಾ ಗ್ರಹಗಳ ಸ್ತೋತ್ರಗಳು, ವಿಶೇಷವಾಗಿ ಕೃಷ್ಣನ ಸ್ತೋತ್ರ ಅತ್ಯಂತ ನಮಗೆ ಅನುಕೂಲತೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕ್ರಮ ಇದೆ. ಇನ್ನು ಶ್ರಾದ್ದ, ನಾಳಿನ ತಿಥಿಗೆ ಅದು ಶ್ರಾದ್ದ ಇದೆ. ಚತುರ್ಥಿ ತಿಥಿಗೆ ಅವರು ರಾತ್ರಿ ಸೂರ್ಯಾಸ್ತವಾದ ಮೇಲೆ ಸ್ನಾನ ಮಾಡಿ ಪಿತೃಶ್ರಾದ್ದವನ್ನು ಮಾಡಬೇಕು. ಅದಕ್ಕಿಂತ ಮೊದಲು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಪಿತೃಗಳಿಗೆ ಶ್ರಾದ್ದ ಮಾಡುವಾಗ ಆಮಶ್ರಾದ್ದಂ ಗ್ರಹಣದಲ್ಲಿ ಮಾಡಬೇಕಾಗಿತ್ತು ಅಂತಂದರೆ ಧಾನ್ಯವನ್ನು ಇಟ್ಟು ಪಿತೃಗಳಿಗೆ ಕೃಷ್ಣಾರ್ಪಣ ಅಂತ ಅನ್ಬೇಕು. ಇನ್ನು ದಾನ ಯಾರಿಗೆ ಕೊಡಬೇಕು? ಸಮಂ ಅಬ್ರಾಹ್ಮಣೇ ದತ್ತಂ, ಬ್ರಾಹ್ಮಣನಾಗದೇ ಇರತಕ್ಕಂಥವನಿಗೆ ಕೊಟ್ಟ ದಾನ ಅಂತ ಅನಿಸೋದಿಲ್ಲ. ಅವನು ನೀವು ಕೊಟ್ಟಿದ್ದೇ ತಗೊಂಡಿದ್ದಾನೆ, ಅಷ್ಟೇ ಮುಗೀತು. ದ್ವಿಗುಣಂ ಬ್ರಾಹ್ಮಣ ಪುರುವೆ, ಇನ್ನು ಕೆಲವರು ಬ್ರಾಹ್ಮಣರು ಇರ್ತಾರೆ, ಸಂಜೆ ಒಂದೇ ಮಾಡಂಗಿಲ್ಲ ಬಿಡಂಗಿಲ್ಲ. ಆದರೂ ಅವ್ರು ಕೊಟ್ಟರೆ ಈ ಬೇರೆಯವರು ಕೊಡೋಕ್ಕಿಂತ ಶ್ರೇಷ್ಠ ಅಂತ ಅನ್ಸ್ಕೊಳ್ತಾರೆ. ಈಗ ಬ್ರಾಹ್ಮಣ ಬರುವ ಹೆಸರಿಗೆ ಬ್ರಾಹ್ಮಣ ಇರ್ತಾರೆ, ಅವರು ನಾಮಕರಣ ಇರ್ತಾರೆ. ಶ್ರೋತ್ರಿ ಶತಸಹಸ್ರಂ, ವೇದಾಧ್ಯಯನ ಮಾಡಿರ್ತಕ್ಕಂಥ, ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ದಾನ ಕೊಟ್ಟರೆ ಶತಸಹಸ್ರ, 1,00,000 ಪಟ್ಟು ಪುಣ್ಯ ಬರ್ತದೆ. ಇನ್ನು ಶೀಲನು, ಒಳ್ಳೆಯ ವಿದ್ವಾಂಸನು, ಶಾಸ್ತ್ರ ಪ್ರವಚನಾದಿಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಯು ಇಂಥವನಿಗೆ ದಾನ ಕೊಟ್ಟರೆ ಅನಂತ ಫಲ ಅಂತ ಕೊಡಂತ ಹೇಳ್ತಾರೆ. ಸಮಂ ಅಬ್ರಾಹ್ಮಣೇ ದತ್ತಂ ದ್ವಿಗುಣಂ ಬ್ರಾಹ್ಮಣ ಬ್ರುವೆ ಶ್ರೋತ್ರೇ ಶತಸಹಸ್ರಂ ಪಾತ್ರೇತು ಅನಂತ ಮಶ್ನುತೆ. ಗ್ರಹಣ ಕಾಲದಲ್ಲಿ ಮಲ್ಕೊಳ್ಬಾರ್ದು. ನ ಸ್ವಪೇತ್ ನ ಭುಂಜೀತ, ಊಟವನ್ನು ಮಾಡಬಾರ್ದು. ಸೂರ್ಯೇಂದ್ರಗ್ರಹಣಂ ಯಾವತ, ಸೂರ್ಯ ಮತ್ತು ಚಂದ್ರಗ್ರಹಣ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಎಚ್ಚರ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು. ಜಪ ಇತ್ಯಾದಿಗಳನ್ನು ಹೆಚ್ಚಿಗೆ ಮಾಡಬೇಕು. ಇನ್ನು ಜಪ ಮಾಡಿದರೆ ಜಪಾತ್ ದಶಾಂಶಕೋ ಹೋಮ ಅಂತ ಹೇಳ್ತಾರೆ. ನೀವು 108 ಜಪ ಮಾಡಿದರೆ 10 ಆಹುತಿಗಳಿಂದ ಸಹಿತವಾದಂಥ ಹೋಮವನ್ನು ಮಾಡಬೇಕು. 1000 ಮಾಡಿದರೆ 108. ಈ ರೀತಿಯಾಗಿ ಹೋಮವನ್ನು ಮಾಡಬೇಕು. ಹೋಮ ಆಗದೇ ಇದ್ದರೆ ಡಬಲ್ ಜಪ ಮಾಡಬೇಕು. ಈ ರೀತಿಯಾಗಿ ಜಪದ ಸಂಖ್ಯೆಯ ವಿಚಾರದಲ್ಲೇ ಶಾಸ್ತ್ರ ಹೇಳ್ತದೆ. ಸರ್ವಸಾಮಾನ್ಯವಾಗಿ ಚಂದ್ರಗ್ರಹಣದ ಸಂದರ್ಭದಲ್ಲಿ ಚಂದ್ರನಿಗೋಸ್ಕರ ಚಂದ್ರಬಿಂಬ, ಆ ನಂತರ ಕೇತುವಿಗೋಸ್ಕರ ಸರ್ಪ, ಬಂಗಾರದ ಸರ್ಪ ಸೂರ್ಯಗ್ರಹಣ ಸಂದರ್ಭದಲ್ಲಿ, ಚಂದ್ರಗ್ರಹಣದ ಸಂದರ್ಭದಲ್ಲಿ ಬೆಳ್ಳಿಯ ಸರ್ಪ, ವಿಶೇಷವಾಗಿ ಸಿಂಹರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಇವರು ಚಂದ್ರಬಿಂಬ ಮತ್ತು ಸರ್ಪ ಅಂಗಡಿಯಲ್ಲಿ ಸಿಗ್ತದೆ, ಬೆಳ್ಳಿ ಅಂಗಡಿಯಲ್ಲಿ ಸಿಗ್ತದೆ. ಅವುಗಳನ್ನು ತರಬೇಕು. ಆನಂತರ ಅಕ್ಕಿ, ಸಕ್ಕರೆ, ಬೆಣ್ಣೆ
ಮತ್ತು ಕೇತುವಿನ ಕಪ್ಪು ಎಳ್ಳು, ಇವುಗಳ ಜೊತೆಯಲ್ಲಿ ಈ ಚಂದ್ರಬಿಂಬವನ್ನು ದಾನ ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ, ಆ ನಂತರ ಮುಗಿದ ಮೇಲೆ ಯಾವಾಗ ಬ್ರಾಹ್ಮಣರು ಸಿಗ್ತಾರೆ ಅವರಿಗೆ ತಪ್ಪದೆ ದಾನ ಮಾಡಿ. ಸೌತಿಲಂ ಸಜವತ್ರಂಚ ಚಂದ್ರಗ್ರಹೇತು ರೂಪ್ಯಸ್ಯ ಬಿಂಬಂ ದದ್ಯಾತ್ ಸದಾಶ್. ಆಗ ಈ ಸ್ತೋತ್ರವನ್ನು ಹೇಳಬೇಕು. ಚಂದ್ರಗ್ರಹಣ ಸಂದರ್ಭದಲ್ಲಿ ಎಲ್ಲರೂ ಈ ಸ್ತೋತ್ರವನ್ನು ಹೇಳಿದರೆ ವಿಶೇಷ ಅನುಗ್ರಹವಾಗ್ತದೆ. ತಮೋಮಯ ಮಹಾಭೀಮ ಸೋಮ ಸೂರ್ಯ ವಿಮರ್ದನ ಹೇಮತಾರಾ ಪ್ರದಾನೇನ ಮಮ ಶಾಂತಿ ಪ್ರದೋಭವ. ವಿದುಂತುದ ನಮಸ್ತುಭ್ಯಂ ಸಿಂಹಿಕಾನಂದನಾಚ್ಯುತ ದಾನೇನಾನೇನ ನಾಗಸ್ಯ ರಕ್ಷಮಾಂ. ನಿರ್ಣಯ ಸಂಧಿಯಲ್ಲಿ ಬಂದಿರತಕ್ಕಂಥ ಈ ಸಂದರ್ಭ ಅಂತ ತಿಳ್ಕೊಂಡು ಅಂತ ಹೇಳುತ್ತಿದ್ದಾರೆ. ಇನ್ನು ಕೊನೆಗೆ ಎಲ್ಲ ಗ್ರಹಗಳಿಗೆ ಸ್ವಾಮಿ ಶಿವಶುಮಾರ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ಚೇಳಿನ ಆಕಾರದಲ್ಲಿರ್ತಕ್ಕಂಥ ಭಗವಂತ. ಯಾಕೆ ಎಲ್ಲ ಗ್ರಹಗಳು ಅವನನ್ನೇ ಆಶ್ರಯಿಸಿಕೊಂಡಿವೆ. ಶಿವಶುಮಾರ ಪರಮಾತ್ಮನ ಮುಖದಲ್ಲಿ ಮಂಗಳ ಇದ್ದಾನೆ, ಸೊಂಟದಲ್ಲಿ ಶನಿ ಇದ್ದಾನೆ, ಬೃಹಸ್ಪತಿ ಕುತ್ತಿಗೆ ಹಿಂಭಾಗದಲ್ಲಿದ್ದಾನೆ ಗುರು, ಹೊಟ್ಟೆಯಲ್ಲಿ ಸೂರ್ಯ ಇದ್ದಾನೆ, ಮನಸ್ಸಿನಲ್ಲಿ ಚಂದ್ರ ಇದ್ದಾನೆ, ಶುಕ್ರ ಇದ್ದಾನೆ, ಶ್ವಾಸೋಚ್ಛ್ವಾಸದಲ್ಲಿ ಬುಧ ಗ್ರಹ ಇದ್ದಾನೆ. ಆ ನಂತರ ರಾಹು ಕುತ್ತಿಗೆಯಲ್ಲಿದ್ದಾನೆ, ಕೇತು ಅಂಗಗಳಲ್ಲೆಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ. ಈ ರೀತಿಯಾಗಿ ಈ ಸ್ತೋತ್ರವನ್ನು ಹೇಳಿ ಶಿವಶುಮಾರ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಧ್ಯಾನ ಮಾಡಿ, ಪರಮಾತ್ಮ ಎಲ್ಲ ಗ್ರಹಗಳು ನಿನ್ನ ಅಧೀನದಲ್ಲಿವೆ, ಆದ್ದರಿಂದ ಪರಮಾತ್ಮ ಅಗ್ನ ಮಾಡುವಂತೆ ಕೂಡ ಪ್ರಾರ್ಥನೆ ಮಾಡಿಕೊಳ್ಬೇಕು. ಕಿಂ ಕುರುವಂತೆ ಗ್ರಹ ಸರ್ವೇ ಪ್ರಸನ್ನೇ ಶ್ರೀನಿಕೇತನೆ, ಕಿಂ ಕುರುವಂತೆ ಗ್ರಹ ಸರ್ವೇ ಅಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮನನ್ನು ಆರಾಧನೆ ಮಾಡಿದರೆ ಗ್ರಹಗಳು ನಮಗೆ ಒಳ್ಳೆಯದನ್ನೇ ಮಾಡ್ತವೆ. ಪರಮಾತ್ಮನ ಆರಾಧನೆ ಮಾಡದೇ ಇದ್ದರೆ ಯಾವ ಗ್ರಹಗಳು ನಮಗೆ ಸಹಾಯಕ್ಕೆ ಬರೋದಿಲ್ಲ. ಅವರ ಕೆಲಸಗಳು ಎಲ್ಲ ಕೆಟ್ಟು. ಆದ್ದರಿಂದಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಪರಮಾತ್ಮನ ನೆನೆಸಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಇದಿಷ್ಟು ಗ್ರಹಣದ ಬಗ್ಗೆ ಇರತಕ್ಕಂಥ ವಿವರಣೆ. ಇದನ್ನು ತಪ್ಪದೆ ಕೆಲವನ್ನಾದರೂ ನೆನಪಿನಲ್ಲಿಟ್ಟುಕೊಂಡು ಇವುಗಳನ್ನು ನಿಮ್ಮ ಆಚರಣೆಗೆ ತಂದುಕೊಂಡ್ರೆ ಭಗವಂತ ಪರಮಾನುಗ್ರಹ ಮಾಡ್ತಾನೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಇನ್ನೊಂದು ಪ್ರಶ್ನೆ ನನ್ನ ಮಗಳ ಕಡೆಯಿಂದ ಬಂದಿದೆ. ಕಾಮದಹನವೇ ಹೋಲಿಕಾದಹನವೇ? ಇದಕ್ಕೆ ಹೋಲಿಕಾದಹನ ಅಂತ ಅನ್ಬೇಕೆ, ಕಾಮದಹನ ಅನ್ಬೇಕೆ ಅಂತ ತಿಳ್ಕೊಂಡಂತನ್ನುವ ಪ್ರಶ್ನೆ. ಅದರ ಬಗ್ಗೆ ನಾಳಿನ ದಿವಸ ನಾವು ತಿಳ್ಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವೀರಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತ ಉಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಸರ್ವಜ್ಞ ಸಂದೇಶ, ಆನಂದ ವಿಹಾರ ವಿದ್ಯಾಲಯ, ಸರ್ವಜ್ಞ ಸಂದೇಶ 2 ಇವುಗಳಲ್ಲಿ
ದಿನಾಲು ಬೆಳಗ್ಗೆ 6:30ಗೆ ಸಂಧ್ಯಾ ವಂದನೆ ಬಗ್ಗೆ ವಿವರಣೆ ನಡೆದಿದೆ. ಯಾರಿಗೆ ಮರಾಠಿ ಬರ್ತದೆ ಅವರ ಲಾಭವನ್ನು ಪಡೆಯಬೇಕಾಗಿ ಬೆನ್ನ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ನಿಮಗೆ ಆಮಂತ್ರಣ ಕೊಡ್ತಾ ಇದ್ದೇನೆ. 4ನೇ ತಾರೀಕು ಸತ್ಯಬೋಧ ಸ್ವಾಮಿಗಳವರ ಆರಾಧನೆ. 5ನೇ ತಾರೀಕು 6ನೇ ತಾರೀಕು ವಾದರಾಜ ಶ್ರೀಪಾದಂಗಳವರ ಆರಾಧನೆ. 7ನೇ ತಾರೀಕು ವ್ಯಾಸರಾಯರ ಆರಾಧನೆ. ಆದರೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ ನಾವೇನು ಮಾಡಿದ್ದೇವೆ, ನಾಳೆ ಬರುವ 4ನೇ ತಾರೀಕಿನ ದಿನ ನಮ್ಮ ವಿದ್ಯಾಪೀಠದಲ್ಲಿರುವ 10 ಜನ ಗುರುಗಳ ಮೃತ್ತಿಕಾ ವೃಂದಾವನ ಸಹಿತವಾದಂಥ ನಮ್ಮ ವಿದ್ಯಾಪೀಠದಲ್ಲಿ ಎಲ್ಲ ಹೆಚ್ಚಿನ ಗುರುಗಳು ಇದ್ದಾರೆ. ನಾಲ್ಕು ಸತ್ಯಬೋಧ ತೀರ್ಥರ ಆರಾಧನೆಯನ್ನು ಮಾಡ್ತೇವೆ. 5 ವಾದರಾಜ ಶ್ರೀಪಾದಂಗಳವರ ಪೂರ್ವಾರಾಧನೆಯನ್ನು ಮಾಡ್ತೇವೆ. 7 ವ್ಯಾಸರಾಯರ ಆರಾಧನೆಯನ್ನು ಮಾಡ್ತೇವೆ. 4, 5, 7 ಎಲ್ಲರೂ ತಪ್ಪದೇ ಬಂದು ಗುರುಗಳ ಅನುಗ್ರಹ, ಆಗಲೇ ಕೇಳಿದಿರಲ್ಲ, ಗುರುಗಳ ಅನುಗ್ರಹ, ಸನ್ಯಾಸಿಗಳ ಅನುಗ್ರಹ ಸಿಕ್ಕರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗ್ತದೆ. ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ 4, 5, 7 ನಮ್ಮ ವಿದ್ಯಾಪೀಠಕ್ಕೆ ತಪ್ಪದೇ ಬನ್ನಿ, ಆರಾಧನೆಯಲ್ಲಿ ಭಾಗವಹಿಸಿ ದೇವರು ಅನುಗ್ರಹ ಮಾಡ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.